ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶುದ್ಧಾನಂದೋರು ಸಂವಿದ್ಯುತಿಬಲಬಹುಲೌದಾರ್ಯವೀರ್ಯಾದಿದೇಹಂ ಚಿಂತಾ ಸಂತಾಪಲೇಪೋದ್ಭವಮೃತಿಮುಖರಾಶೇಷದೋಷಾತಿದೂರಂ ಸದ್ಭಿರ್ವೈರಾಗ್ಯಭಕ್ತಿಶ್ರುತಿಮತಿನಿಯತಧ್ಯಾನಜಜ್ಞಾನಯೋಗಾತ್ ಗಮ್ಯಂ ವಂದೇ ಮುಕುಂದಾವಿಧಮಮಲಮಲಂ ಬ್ರಹ್ಮವೇದಾಂತವೇದ್ಯಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ, ಏಕಾದಶಿಯ ಪರ್ವಕಾಲದಲ್ಲಿ ಭಗವದ್ಗೀತೆಯ 6ನೇ ಅಧ್ಯಾಯದ ಕೆಲವು ಶ್ಲೋಕಗಳನ್ನು ಹಿಂದೆ ನಾವು ಅನುಸಂಧಾನ ಮಾಡ್ತಾ ಬರ್ತಾ ಇದ್ವಿ. ಇವತ್ತು ಕೂಡ ಹರಿದಿನದ ಪರ್ವಕಾಲ ಸಾರ್ಥಕ ಆಗಲಿ ಅಂತ ಗೀತೆಯ 6ನೇ ಅಧ್ಯಾಯದಲ್ಲಿ 20 ಶ್ಲೋಕದವರೆಗೂ ಈಗಾಗಲೇ ನೋಡಿದ್ವಿ. 21ನೇ ಶ್ಲೋಕದಿಂದ ಇವತ್ತು ಪ್ರವಚನ ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಹಿಂದೆ 20ನೇ ಶ್ಲೋಕದಲ್ಲಿ ಯತ್ರೋಪರಮತೆ ಚಿತ್ತಂ ನಿರುದ್ಧಂ ಯೋಗ ಸೇವೆಯ ಯತ್ರ ಚೈವ ಆತ್ಮನಾತ್ಮಾನಂ ಪಶ್ಯನ್ನಾತ್ಮನಿ ತುಷ್ಯತಿ ಅಂತ ಕೃಷ್ಣ ಹೇಳ್ದ. ಯೋಗ ಸೇವೆಯ ನಿರುದ್ಧಂ ಚಿತ್ತಂ, ಯೋಗವನ್ನು ಚೆನ್ನಾಗಿ ನಾವು ಸೇವಿಸೋಣದರಿಂದ, ಯೋಗ ಅಂದರೆ ಧ್ಯಾನ ಯೋಗ, ಸ್ವಲ್ಪ ಸಮಯವಾದರೂ ಧ್ಯಾನ ಯೋಗದಲ್ಲಿ ರತರಾಗಬೇಕು. ನಮ್ಮ ಮನಸ್ಸು ಬಾಹ್ಯ ವಿಷಯಗಳಿಂದ ಉಪರತವಾಗ್ತದೆ. ಬಾಹ್ಯ ವಿಷಯ ಯಾವುದೂ ಕೂಡ ಮನಸ್ಸಿನಲ್ಲಿ ಬರದೇ ಇರೋ ಹಾಗೆ ಆಗ್ತದೆ. ಹಾಗೆ ಮಾಡಿಕೊಂಡ ಮೇಲೆ ಭಗವಂತನನ್ನು ಮನಸ್ಸಿನಲ್ಲಿ ಕಾಣಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅವನನ್ನೇ ಧ್ಯಾನ ಮಾಡ್ತಾನೆ, ಅವನಲ್ಲೇ ಮನಸ್ಸಿಡಿಸ್ತಾನೆ. ಆವಾಗ ತನ್ನೊಳಗೆ ತಾನು ತೃಪ್ತಿಯನ್ನು ಪಡಿತಾನೆ, ಸಂತೋಷವನ್ನು ಪಡಿತಾನೆ ಅಂತ ಕೃಷ್ಣ ಹೇಳ್ದ. ಅಂದರೆ ಇದು ಸಂತೋಷವಾಗಿ ಸಂತೃಪ್ತವಾಗಿರಲಿಕ್ಕೆ ಕೃಷ್ಣ ಹೇಳ್ಕೊಡ್ತಾ ಇರೋ ಒಂದು ಉಪಾಯ. ಏನು ಕಾರ್ಯ ಮಾಡಿದರೂ ಇವತ್ತು ಅಸಂತೃಪ್ತಿ ಹೆಚ್ಚಾಗ್ತಾ ಇದೆ. ಈ ಅಸಂತೃಪ್ತಿಯ ಹಿಂದೆ ಬೇರೆ ಬೇರೆ ಕಾರಣಗಳಿವೆ. ಸಂತೃಪ್ತಿಗಾಗಿ ಕಾರಣ ಏನು? ಹಾಗಾದರೆ ಸಂತೃಪ್ತಿ ಪಡೆಯೋದು ಹೇಗೆ? ಯೋಗ ಸೇವೆಯ ನಿರುದ್ಧಂ ಚಿತ್ತಂ ಯತ್ರ ಉಪರಮತೆ ಅಂತಂದ. ನಾವು ಯೋಗವನ್ನು ಸೇವಿಸಿ ಸಮಾಧಿಯಲ್ಲಿ ಯಾವಾಗಲೂ ಹೋಗ್ಲಿಕ್ಕೆ ಪ್ರಯತ್ನ ಪಡಬೇಕು. ಅದು ನಮ್ಮನ್ನು ಶಾಂತರನ್ನಾಗಿ ಸಂತೃಪ್ತರನ್ನಾಗಿ ಮಾಡಲಿಕ್ಕೆ ಕಾರಣ ಆಗ್ತದೆ ಅಂತಾನೆ ಕೃಷ್ಣ. ಇದು ಹಿಂದಿನ ಶ್ಲೋಕದಲ್ಲಿ ಹೇಳಿದಂಥ ಅಭಿಪ್ರಾಯ. 21ನೇ ಶ್ಲೋಕದಲ್ಲಿ ಇನ್ನೊಂದು ಮಾತನ್ನು ಹೇಳ್ತಾನೆ. ಸುಖಮಾತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಮತೀಂದ್ರಿಯಂ ವೇತ್ತಿ ಯತ್ರ ನಚೈವಾಯಂ ಸ್ಥಿತಶ್ಚಲತಿ ತತ್ವತಃ ಅಂತಂದ ಕೃಷ್ಣ. ಎಲ್ರಿಗಾಗೋದಿಲ್ಲ ಕೂಡಲೇ. ಇದು ಸಮಾಧಿ ಯೋಗದ ಪರಿಚಯ. ಆ್ಯಕ್ಚುಲಿ ಸಮಾಧಿ ಸ್ಥಿತಿ ಎಲ್ರಿಗೆ ತಲುಪಲಿಕ್ಕಾಗಲ್ಲ ಈ ಕೂಡಲೇ. ಅದಕ್ಕೆ ಬಹಳಷ್ಟು ಮೆಟ್ಲುಗಳಿವೆ. ಅವರ ವಿವರಣೆನೇ ಕೃಷ್ಣ ಕೊಡ್ತಿದ್ದಾನೆ. ಸಮಾಧಿ ಸ್ಥಿತಿ ತಲುಪ್ತಾ ಇರುವವರ ವಿವರಣೆ. ಯಾರು ಸಮಾಧಿ ಸ್ಥಿತಿಯಲ್ಲಿರ್ತಾನೆ ಆತ ಅತೀಂದ್ರಿಯಂ ಬುದ್ಧಿಗ್ರಾಹ್ಯಂ ವೇತ್ತಿ ಅಂತಂತಾನೆ. ಅನುಭವ ವೇದ್ಯವಾದ ಅತೀಂದ್ರಿಯವಾದದ್ದನ್ನು ಆತ ತಿಳಿತಾನಂತೆ.
ಎಲ್ರಿಗಾಗಲ್ಲ. ಅತೀಂದ್ರಿಯಂ ಆತ್ಯಂತಿಕಂ ಅತಿಶಯಿತಂ ಸುಖಂ ವೇತ್ತಿ. ಸಮಾಧಿಯ ಪ್ರಭಾವ ಏನು ಅಂತ ಇದರಿಂದ ಅರ್ಥ ಆಗ್ತದೆ. ಒಳೊಳಗೆ ಭಗವಂತನನ್ನು ಸಮಾಧಿಯ ಸ್ಥಿತಿಯಲ್ಲಿ ಯಾರು ಕಾಣಲಿಕ್ಕೆ ಶಕ್ತನಾಗಿರ್ತಾನೆ ಅವನಿಗೆ ಅತೀಂದ್ರಿಯವಾದ ಅತಿಶಯಿತವಾದಂಥ ಸುಖದ ಅನುಭವ ಉಂಟಾಗ್ತದಂತೆ. ಆ ಸುಖ ಇಲ್ಲಿ ಲೋಕದಲ್ಲಿ ಎಲ್ಲೂ ನಮಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ ಇವರೆಲ್ಲ ಭಾಗವತೋತ್ತಮರು ಅಂತ. ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ ಬರ್ತದೆ, ಅರ್ಧ ಕ್ಷಣವೂ ಮನಸ್ಸನ್ನು ಭಗವಂತನನ್ನು ಬಿಟ್ಟು ಆಚೆ ಈಚೆ ಮಾಡಲ್ಲಂತ. ನ ಚಲತಿ ಭಗವತ್ಪದಾರವಿಂದಾತ್ ಕ್ಷಣ ನಿಮಿಷಾರ್ಧಮಪಿ. ಅರ್ಧ ಕ್ಷಣವೂ ಕೂಡ ಭಗವತ್ಪದಾರವಿಂದಾತ್ ನ ಚಲತಿ, ಆ ಮನಸ್ಸು ಆಚೆ ಈಚೆ ಹೋಗದಂತೆ ಮಾಡಿಕೊಂಡಿರ್ತಾನೆ. ಅಂತಹ ವ್ಯಕ್ತಿ ಅತೀಂದ್ರಿಯವಾದ ಅತಿಶಯಿತ ಸುಖವನ್ನು ಪಡಿತಾನೆ, ಸಂತೃಪ್ತಿಯನ್ನು ಪಡಿತಾನೆ ಅಂತ ಹೇಳ್ತಾರೆ. ಇದು 21ನೇ ಶ್ಲೋಕದ ವಿಶೇಷ ಅಭಿಪ್ರಾಯ. ಸಮಾಧಿ ಸ್ಥಿತಿಗೆ ಹೋಗೋದು, ಸಮಾಧಿ ಸ್ಥಿತಿಯಲ್ಲಿ ಆಗಬೇಕಾದ ಅನುಭವ ಎಂಥದ್ದು, ಆಗುವ ಅನುಭವ ಎಂಥದ್ದು ಅಂತ ಅದರ ವಿವರಣೆ ಕೊಡೋದು. 22ರಲ್ಲಿ ಕೃಷ್ಣ ಯಂ ಲಬ್ಧ್ವಾ ಚಾಪರಂ ಲಾಭಂ ಮನ್ಯತೆ ನಾಧಿಕಂ ತತಃ ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ನ ವಿಚಾಲ್ಯತೆ. ಗುರುಣಾಪಿ ನ ವಿಚಾಲ್ಯತೆ. ಈ ಧ್ಯಾನಯೋಗ, ಈ ಸಮಾಧಿ ಯೋಗವನ್ನು ಯಾರು ಹೊಂದಿರ್ತಾನೆ ಅದಕ್ಕಿಂತ ಅಧಿಕವಾದ ಲಾಭ ಜಗತ್ತಿನಲ್ಲಿ ಇಲ್ಲವೇ ಇಲ್ಲಂತೆ. ನಾವು ಎಲ್ಲದಕ್ಕೂ ಮೌಲ್ಯ ಕಟ್ಬೋದು, ಇದಕ್ಕೊಂದಿಷ್ಟು ಮೌಲ್ಯ ಅದಕ್ಕೊಂದಿಷ್ಟು ಮೌಲ್ಯ ಅಂತ ಎಲ್ಲದಕ್ಕೂ ಮೌಲ್ಯ ಕಟ್ಬೋದು. ಆದರೆ ಸಮಾಧಿ ಯೋಗದಲ್ಲಿ ಭಗವಂತನ ಅನುಭವದಿಂದ ಅನುಭವಿಸುವ ಸುಖದ ಮುಂದೆ ಮತ್ತೊಂದು ಲಾಭ ಅಂತ ಇಲ್ಲವೇ ಇಲ್ಲ ಅಂತಾನೆ ಕೃಷ್ಣ. ಮನ್ಯತೆ ನಾಧಿಕಂ ತತಃ, ತತಃ ಅಧಿಕಂ ನ ಮನ್ಯತೆ. ಅದಕ್ಕಿಂತ ಅಧಿಕವಾದದ್ದು ಇಲ್ಲವೇ ಇಲ್ಲ. ಗುರುಣಾಪಿ ದುಃಖೇನ ನ ವಿಚಾಲ್ಯತೆ. ಇವನಿಗೆ ಗುರುತರವಾದ ದುಃಖ ಹೇತು ಯಾವುದೇ ಬಂದರೂ ಕೂಡ ಸಮಾಧಿ ಸ್ಥಿತಿಗೆ ಹೋಗುವ ವ್ಯಕ್ತಿಗೆ ಆ ದುಃಖಕ್ಕೆ ಏನೂ ಕೂಡ ಅವನಿಗೆ ಪರಿಣಾಮ ಆಗಲ್ಲಂತೆ. ದುಃಖ ಬರಲಿ, ದುಃಖ ಹೇತು ಬರಲಿ. ದುಃಖೇನ ಅಂದರೆ ದುಃಖ ಹೇತುನ ಅಂತ ಅರ್ಥ. ಒಂದು ದೊಡ್ಡ ಬೇರಿ ನಗಾರಿ ಹಿಡಿದುಕೊಂಡು ಜೋರಾಗಿ ಬಡಿಲಿ, ಆದರೆ ಸಮಾಧಿಯ ಸ್ಥಿತಿಯಲ್ಲಿ ಭಗವಂತನನ್ನು ಅನುಭವಿಸ್ತಾ ಇರ್ತಾನೆ, ಅವನನ್ನು ಕಾಣ್ತಿರ್ತಾನೆ, ಗುಣಚಿಂತನೆ ಮಾಡ್ತಿರ್ತಾನೆ, ಅವನಿಗೆ ಆ ಯಾವುದು ದುಃಖಕ್ಕೆ ಈಡು ಮಾಡಲಿಕ್ಕೆ ಬರೋಲ್ಲ ಅವನನ್ನು. ಅಷ್ಟು ಶಕ್ತಿ ಅಂತದಕ್ಕೆ. ಶಮೀಕ ಅಂತ ಋಷಿಗಳ ಕಥೆ, ಪರೀಕ್ಷಿತ್ ರಾಜನ ಕಥೆ ಕೇಳ್ತೀವಿ ಭಾಗವತದಲ್ಲಿ. ಅವರು ಆ ಸ್ಥಿತಿಯಲ್ಲಿದ್ದರಂತೆ. ಸಮಾಧಿನಾನುಸ್ಮರಯದ್ವಿಚೇಷ್ಟಿತಂ. ಸಮಾಧಿ, ಅದು ಸಮಾಧಿ ಅತ್ಯುತ್ತಮವಾದ ಸಮಾಧಿ. ನಿರಾಗಸಿ ಬ್ರಹ್ಮಣಿ ಗೂಢವರ್ಚಸಿ. ಸಮಾಧಿನಾನುಸ್ಮರ ಅಲ್ಲ, ನಿರಾಗಸಿ ಬ್ರಹ್ಮಣಿ ಗೂಢವರ್ಚಸಿ ಅಂತ ಅದಕ್ಕೆ. ಗೂಢವರ್ಚಸಿ ಅಹೋಮಯ, ನಾನು ಎಷ್ಟು ದೊಡ್ಡ ಅಪರಾಧ ಮಾಡಿದೆ. ಯಾಕೆ ಅಂದರೆ ಶಮೀಕ ಋಷಿಗಳು ಆ ಸಮಾಧಿಯ ಪರಿಪಾಕದಲ್ಲಿದ್ದರೂ ಅಂಥವರ ಕೊರಳಿಗೆ ನಾನು ಸತ್ತಾವು ಹಾಕಿದ್ನಲ್ಲ ಅಂತ ಪಶ್ಚಾತ್ತಾಪ ಪಡ್ತಾನಂತೆ ಪರೀಕ್ಷಿತ್ ರಾಜ. ಅದು ಯಾವ ಅವಸ್ಥೆ? ಶಮೀಕರು ಇದ್ದ ಅವಸ್ಥೆ ಯಾವುದು ಅಂದರೆ ಇದೇ ಸಮಾಧಿ ಅವಸ್ಥೆ. ಹಾಗಾಗಿ ಅವರಿಗೆ ಹಾವು ಸತ್ತದ್ದು ಮೈ ಮೇಲೆ ಹಾಕಿದರೂ ಕೂಡ ನ ವಿಚಾಲ್ಯತೆ, ಅವರಿಗೇನದು ದುಃಖಕ್ಕೆ ಕಾರಣ ಆಗಿರಲಿಲ್ಲ. ಆದದ್ದು ಯಾರಿಗೆ? ಆ ದೃಶ್ಯ ನೋಡಿದ ಋಷಿ ಕುಮಾರನಿಗಾಯಿತು, ಶೃಂಗಿಗಾಯಿತು ಅಷ್ಟೆ. ಅವರು ಹಾಗೆಯೇ ಧ್ಯಾನ ಮಾಡ್ತಾ ಇದ್ರಂತೆ. ಅದನ್ನೇ ಹೇಳ್ತಾರೆ, ಯಸ್ಮಿನ್ ಸ್ಥಿತೋ ನ ದುಃಖೇನ ಗುರುಣಾಪಿ ವಿಚಾಲ್ಯತೆ ಅಂತಾನೆ ಕೃಷ್ಣ. ಇಂಥ ಸಮಾಧಿಯ ಯೋಗದ ಅನುಭವ ನಿನಗಾಗಬೇಕು. ಸಾಧಕರಾದವರು ಅದನ್ನು ಅನುಭವಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಆ ಸ್ಥಿತಿಗೆ ಹೋಗಬೇಕು. ಹೋಗ್ಲಿಕ್ಕೆ ಏನು ಬೇಕೋ ಆ ಪರಿಸರವನ್ನು ತಾವೇ
ಅದಕ್ಕೆ ಬೇಕಾದ ನಿಮಿತ್ತಗಳನ್ನೆಲ್ಲ ಸಂಪಾದನೆ ಮಾಡಬೇಕು. ಇದನ್ನು ಈ ಕೃಷ್ಣ ಈ ಶ್ಲೋಕದಲ್ಲಿ ಹೇಳ್ತಾನೆ. ಇನ್ನೂ ಒಂದು ಮಾತು, ಆ ಸ್ಥಿತಿ ತಲುಪಿದವನಿದ್ದಾನಲ್ಲ, ಸಮಾಧಿಯ ಸ್ಥಿತಿಯನ್ನು ಅತ್ಯದ್ಭುತ ಸುಖ ಅನುಭವಿಸ್ತಾನೆ ಅಂತ ಹೇಳುವಾಗ ಆ ಸುಖದಲ್ಲಿ ದುಃಖದ ಸಂಪರ್ಕ ಇಲ್ಲ ಅನ್ನೋದನ್ನು ಕೃಷ್ಣ ಹೇಳ್ತಾನೆ. ಈಗ ಸಂಸಾರದಲ್ಲಿ ಒಂದಿಷ್ಟು ಸುಖ ಅನುಭವಿಸ್ತೇವಲ್ಲ, ಏನೆಲ್ಲ ಒಂದಿಷ್ಟು ಮಾಡಿ ವಿಷಯಗಳ ಸುಖ ಅನುಭವಿಸ್ತೇವೆ. ಆದರೆ ಈಗ ಅನುಭವಿಸುವ ಪ್ರತಿ ಸುಖದ ಹಿಂದೆ ದುಃಖ ಮಿಶ್ರಣ ಇದೆ. ಎಲ್ಲದರ ಹಿಂದೆ ದುಃಖ ಮಿಶ್ರಣ ಇದೆ. ಆದರೆ ಆಗೇನು ಸಮಾಧಿಯ ಸ್ಥಿತಿಯಲ್ಲಿ ಅನುಭವಿಸುವ ಸುಖ ಇದೆಯಲ್ಲ, ಅಲ್ಲಿ ಮಿಶ್ರಣದ ಪ್ರಶ್ನೆನೇ ಇಲ್ಲಂತೆ. ನೋಡಿ, ಅದನ್ನು ವಿವರಣೆ ಕೊಡ್ತಾನೆ. ತಂ ವಿದ್ಯಾತ್ ದುಃಖ ಸಂಯೋಗ ವಿಯೋಗಂ ಯೋಗ ಸಂಜ್ಞಿತಂ ಸನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸಾ. ದುಃಖ ಸಂಯೋಗ ವಿಯೋಗ, ದುಃಖದ ಸಂಪರ್ಕವೇ ಇಲ್ಲ. ಅಂಥ ಸುಖ ಅದು ಸಾಧಾರಣವಾದ ಸುಖ ಅಲ್ಲ. ದುಃಖ ಸಂಯೋಗ ವಿಯೋಗ ಅಂತಂದ್ರೆ ಆ ಅಭಿಪ್ರಾಯ. ಕೇವಲ ಸುಖವನ್ನು ಮಾತ್ರ ಅನುಭವಿಸೋದು ಅಂತ ಕೇವಲ ಶಬ್ದದ ಅರ್ಥನೇ ಅದು. ಅಂಥ ಸಮಾಧಿ, ಅದು ವಿಷಯ ವಿರಕ್ತ ಮನಸ್ಕನಾದ ವ್ಯಕ್ತಿ. ಹಾಗಾಗಿ ಅದನ್ನು ಪಡೀಲಿಕ್ಕೆ ಪ್ರಯತ್ನ ಪಡಬೇಕು. ಅದನ್ನು ಪಡೀಲಿಕ್ಕೆ ಪ್ರಯತ್ನ ಪಡಬೇಕು. ಮುಮುಕ್ಷುಗಳಾದವರು, ಮೋಕ್ಷ ಬೇಕು ಅಂತ ಅಪೇಕ್ಷಿಸುವವನು ಇಂಥ ಧ್ಯಾನ ಯೋಗದಲ್ಲಿ ರತನಾಗಬೇಕು. ಎಲ್ಲ ಇಂದ್ರಿಯಗಳನ್ನು ನಿಗ್ರಹಿಸಿ ವಿಷಯಗಳ ಕಡೆಯಿಂದ ದೂರ ಮಾಡಿಕೊಂಡು, ವಿಷಯ ಸಂಪರ್ಕ ದೂರ ಮಾಡಿಕೊಂಡು ಹೆಚ್ಚೆಚ್ಚು ಭಗವಂತನಲ್ಲಿ ಆಸಕ್ತನಾಗಬೇಕು. ಅದಕ್ಕೆ ಸನಿಶ್ಚಯೇನ ಯೋಕ್ತವ್ಯೋ ಯೋಗೋ ನಿರ್ವಿಣ್ಣ ಚೇತಸ ಅಂತಾರೆ. ನಿಶ್ಚಯೇನ ಯೋಕ್ತವ್ಯ ಯೋಗೋ ನಿರ್ವಿಣ್ಣ ಚೇತಸ. ನಿಶ್ಚಯೇನ ಅಂತಾನೆ, ನಿಶ್ಚಯೇನ ಯೋಕ್ತವ್ಯ. ಹಾಗಾಗಿ ಪ್ರತಿಯೊಬ್ಬ ಮುಮುಕ್ಷು ಆದವನು ನಿಶ್ಚಿತವಾಗಿ ಆ ಥರದ್ದೊಂದು ಧ್ಯಾನ ಯೋಗವನ್ನು ಮಾಡಲಿಕ್ಕೆ ಅಂತ ಪ್ರಯತ್ನ ಪಡಬೇಕು ಅಂತಾನೆ. ಇದು 23ನೇ ಶ್ಲೋಕದಲ್ಲಿ ವಿಶೇಷವಾಗಿ ಹೇಳಿದ್ದು. 24ರಲ್ಲಿ ಕೃಷ್ಣ ಅಂತಾನೆ, ಇನ್ನೂ ಒಂದು ಅಂಶವನ್ನು ನೆನಪಿಟ್ಟುಕೊಳ್ಬೇಕು. ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ ಅಂತಾನೆ. ಸಂಕಲ್ಪೇನ ಏತದರ್ಥಮಿದಂ ಕುರ್ಯಾಂ. ನಾನು ಇಂಥದ್ದೊಂದು ವಿಷಯ ಪದಾರ್ಥ ಪಡಿಬೇಕಾಗಿದೆ, ಅದಕ್ಕೋಸ್ಕರನೇ ನಾನು ಈ ಕೆಲಸವನ್ನು ಮಾಡ್ತೇನೆ ಅಂತ ಈ ಅಭಿಪ್ರಾಯದಿಂದ ಹೋಗಬಾರ್ದಂತೆ. ನಾವಿವತ್ತೇನೇ ಮಾಡಿದರೂ ಕೂಡ ಆ ಅಭಿಪ್ರಾಯದಿಂದ ಹೋಗ್ತೀವಿ. ಇಂಥದ್ದೊಂದೇನೋ ಪಡಿಬೇಕಾಗಿದೆ, ಆ ಪಡಿಲಿಕ್ಕೋಸ್ಕರನೇ ಈ ಕೆಲಸ ಮಾಡ್ತಿದ್ದೇನೆ, ಈ ಅಭಿಪ್ರಾಯದಿಂದ ಹೋಗಬಾರ್ದು. ಆ ವಿಷಯ ಭೋಗಗಳ ಪಡೆಯೋದು, ಅದಕ್ಕಾಗಿ ಪ್ರಯತ್ನ ಪಡೋದು, ಅವುಗಳನ್ನು ಪರಿತ್ಯಜಿಸಲೇಬೇಕು ಅಂತಾನೆ ಕೃಷ್ಣ. ಸಂಕಲ್ಪ ಪ್ರಭವಾನ್ ಕಾಮಾನ್ ಸರ್ವಾನ್ ಅಶೇಷತಃ ತ್ಯಕ್ತ್ವ. ಸ್ವಲ್ಪವೂ ಮನಸ್ಸಿನಲ್ಲಿ ಇಂಥ ಫಲಕ್ಕಾಗಿ ಈ ಕರ್ಮ ಮಾಡಬೇಕು ಅಂತ ಭಾವ ಬರಬಾರ್ದು. ಅದು ಅವನಿಗೆ ತೊಡಕಾಗ್ತದೆ. ಇಂದ್ರಿಯ ಸಮೂಹವನ್ನಂತೂ ಮನಸೈವ ವಿನಿಯಮ್ಯ, ಮನಸ್ಸಿನಿಂದ ಚೆನ್ನಾಗಿ ನಿಯಂತ್ರಣನೂ ಮಾಡಿಕೊಳ್ಬೇಕು. ಇಲ್ದಿದ್ದರೆ ಮತ್ತೆ ಅದು ತೊಡಕಾಗ್ತದೆ ಸಮಾಧಿ ಸ್ಥಿತಿಗೆ ಹೋಗಲಿಕ್ಕೆ. ಈ ಎರಡೂ ಬಹಳ ಮುಖ್ಯ. ಒಂದು, ಸಂಕಲ್ಪಪೂರ್ವಕ ಅನುಷ್ಠಾನದಿಂದ
ಏನೆಲ್ಲ ವಿಷಯ ಭೋಗಗಳನ್ನು ಪಡೀಲಿಕ್ಕೋಸ್ಕರ ಮಾಡ್ತೇವೆ ಅದನ್ನು ಬಿಡಬೇಕು. ಮನಸ್ಸಿನಿಂದ ಇಂದ್ರಿಯ ಸಮೂಹವನ್ನು ನಿಯಂತ್ರಣ ಮಾಡಬೇಕು. ಇದು ಸಮಾಧಿಯ ಯೋಗಕ್ಕೆ ಪ್ರಯತ್ನ ಪಡುವವನಿಗೆ ಬೇಕೇ ಬೇಕಾದಂಥ ಅಂಶ. ಅದಕ್ಕೆ ಅದನ್ನು ಹೇಳ್ದ, ಸಂಕಲ್ಪ ಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಅಶೇಷತಃ ಮನಸೈವೇಂದ್ರಿಯ ಗ್ರಾಮಂ ವಿನಿಯಮ್ಯ ಸಮಂತತಃ. ಸಮಂತತಃ ಮನಸೈವ ವಿನಿಯಮ್ಯ ಇಂದ್ರಿಯ ಗ್ರಾಮಂ. ಸರ್ವತಃ ಮನಸೈವ ವಿನಿಯಮ್ಯ. ಎಲ್ಲ ರೀತಿಯಿಂದಲೂ ಮನಸ್ಸು ಇಂದ್ರಿಯಗಳ ಸಮೂಹವನ್ನು ನಿಯಂತ್ರಣಕ್ಕೆ ತರಬೇಕಂತೆ. ನೀನು ನೋಡಬೇಡ ಅಂದರೆ ನೋಡಬೇಡ, ನೀನು ಕೇಳಬೇಡ ಇದನ್ನು ಅಂದರೆ ಕೇಳಬೇಡ, ಹಾಗೆ ಮನಸ್ಸಿನಿಂದ ನಿಯಂತ್ರಣ ಮಾಡಬೇಕಂತೆ. ಇದು 24ನೇ ಶ್ಲೋಕದಲ್ಲಿ ಕೃಷ್ಣ ಯೋಗದ ಬಗ್ಗೆ, ಧ್ಯಾನ ಯೋಗದ ಬಗ್ಗೆ, ಅದಕ್ಕೆ ಬೇಕಾದ ಉಪಾಯವನ್ನು ಅನುಸಂಧಾನ ಮಾಡಿಸ್ತಾನೆ ಮತ್ತೆ ಮತ್ತೆ. 25, 26ರಲ್ಲಿ ಗೊತ್ತು ಕೃಷ್ಣನಿಗೆ ಈ ಸಮಾಧಿ ಸ್ಥಿತಿಯ ತಲುಪಬೇಕಂದ್ರೆ ಅಷ್ಟು ಸುಲಭ ಇಲ್ಲ ಅಂತ ಗೊತ್ತು ಕೃಷ್ಣನಿಗೆ. ಪ್ರತ್ಯಾಹಾರದ ಬಗ್ಗೆ ವಿವರಣೆ ಕೊಡುವಾಗಂತಾನೆ, ಶನೈ ಶನೈರು ಪರಮೇತ್ ಬುದ್ಧ್ಯಾ ಧೃತಿಗೃಹೀತಯ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್ ಯತೋ ಯತೋ ನಿಶ್ಚರತಿ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೈತತ್ ಆತ್ಮನ್ನೇವ ವಶಂ ನಯೇತ್. ಇದು ಪ್ರಾಕ್ಟಿಕಲ್ ಆಗಿ ಕೃಷ್ಣ ವಿಚಾರ ಮಾಡಿ ಹೇಳಿದ ಮಾತು. ಕೃಷ್ಣ ಸರ್ವಜ್ಞ, ಅವನಿಗೆ ಗೊತ್ತು ನಮ್ಮ ಬಗ್ಗೆ. ನಾನೇನೋ ಸಮಾಧಿ ಯೋಗ ಅದನ್ನು ತಲುಪಬೇಕು, ಅದರಿಂದ ಸುಖ ಅನುಭವಿಸಬೇಕು, ಅದಕ್ಕಿಂತ ಅಧಿಕವಾದ ಸುಖ ಇಲ್ಲ, ಎಲ್ಲ ಹೇಳ್ದ ಕರೆ ನಿಜ. ಎಲ್ರಿಗೆ ಆಗಬೇಕಲ್ಲ ಈ ಕೂಡಲೇ. ಅದಕ್ಕೆ ಅದರ ಮೆಟ್ಲುಗಳನ್ನು ಹೇಳ್ತಾನೆ ಕೃಷ್ಣ. ಶನೈ ಶನೈರುಪರಮೇದ್ ಬುದ್ಧ್ಯಾ ಧೃತಿಗೃಹೀತಯ ಅಂತಂದ. ಶನೈ ಶನೈಹಿ ಅಂದರೆ ಮೆಲ್ಲ ಮೆಲ್ಲನೆ ಅಂತ ಅರ್ಥ. ಧೃತಿಗೃಹೀತಯ ಬುದ್ಧ್ಯಾ, ಧೈರ್ಯದಿಂದ, ಧೈರ್ಯ ಮಾಡಿ, ಧೈರ್ಯದಿಂದ, ಬುದ್ಧಿಯಿಂದ ಅಂದರೆ ಚಾಣಾಕ್ಷತೆಯನ್ನು ಮೆರಿಬೇಕು. ಎಲ್ಲೆಲ್ಲಿ ನಮ್ಮ ಮನಸ್ಸು ಹೋಗ್ತಾ ಇದೆ, ಯಾವ ವಿಷಯವನ್ನು ಅತಿಯಾಗಿ ಅದು ಬಯಸ್ತಾ ಇದೆ, ಅದರ ಬಗ್ಗೆ ಒಂದು ರಿಸರ್ಚ್ ಮಾಡ್ಕೊಳ್ಬೇಕಂತೆ ನಾವು. ಈ ರೋಗ ಬಂದಾಗ ಮಾಡ್ಕೊಳ್ತಾರೆ. ಬಂದಿದೆ ನಿಮಗಿನ್ನೂ ಶುಗರು ಅಂತ ಹೇಳೋಕ್ಕಿಂತ ಮುಂಚೆ ಆರಾಮೇ ಇರ್ತಾನೆ ಇವನು. ಬಂದಿದೆ ಅಂತ ವಿಷಯ ಹೇಳಿದ ಮೇಲೆ ಅದಕ್ಕೆ ಪ್ರಿಕಾಷನ್ ತೊಗೊಳ್ಬೇಕು ಅಂತಾರೆ. ಮನಸ್ಸು ನೋಡಿದರೆ ಆವಾಗಲೇ ಹೆಚ್ಚು ಶುಗರ್ಗೆ ಕೇಳ್ತದೆ, ಅಂದರೆ ಸಕ್ಕರೆ ತಿಂಡಿ ತಿನಿಸುಗಳನ್ನು ಕೇಳ್ತಿರ್ತದೆ ಪ್ರಾಥಮಿಕ ಹಂತದಲ್ಲಿ. ಅದಕ್ಕೆ ಕೃಷ್ಣ ಅದನ್ನು ಹೇಳ್ಕೊಡ್ತಾನೆ. ಧೃತಿಗೃಹೀತಯ ಬುದ್ಧಿಯ ಶನೈ ಶನೈ ಉಪರಮೇತ್ ಮನಃ ಉಪರಮೇತ್. ನಿನ್ನ ಮನಸ್ಸನ್ನು ನೀನು ಮೆಲ್ಲ ಮೆಲ್ಲನೆ ಧೈರ್ಯದಿಂದ ಹಿಂದೆ ಮಾಡ್ಕೋ, ವಿಷಯಗಳಿಂದ ಹಿಂದೆ ತಗೊಂಡು ಬಾ. ಇಲ್ಲದಿದ್ದರೆ ಸಾಧ್ಯ ಇಲ್ಲ. ಆತ್ಮಸಂಸ್ಥಂ ಮನಃ ಕೃತ್ವ ನ ಕಿಂಚಿದಪಿ ಚಿಂತಯೇತ್. ಇದು ಸಮಾಧಿಯ ಸ್ಥಿತಿಗೆ ಹೋಗಬೇಕಾದ್ರೆ ಮಾಡಬೇಕಾದಂಥ ಕಾರ್ಯ. ಆತ್ಮಸಂಸ್ಥಂ ಮನಃ ಕೃತ್ವ, ಭಗವಂತನಲ್ಲಿ ಮನಸ್ಸನ್ನು ಇರಿಸಬೇಕು. ನ ಕಿಂಚಿದಪಿ ಚಿಂತಯೇತ್, ಆ ಭಗವಂತನನ್ನು ಬಿಟ್ಟು ಮತ್ತೊಂದನ್ನು ಯೋಚನೆಯೂ ಮಾಡಬಾರ್ದು. ಹಾಗೆ ಭಗವನ್ನಿಷ್ಠಗೊಳಿಸಬೇಕು. ಅದು ನಿನಗೆ ಸಮಾಧಿಯ ಸ್ಥಿತಿ ಮುಂದೆ ತಲುಪಲಿಕ್ಕೆ ಕಾರಣ ಆಗ್ತದೆ. ಎಷ್ಟು ಚೆನ್ನಾಗಿದೆ ಈ ಮಾತು. ಶನೈ ಶನೈರುಪರಮೇತ್ ಬುದ್ಧಿಯ ಧೃತಿಗೃಹೀತಯ. ಅದು ಪ್ರಾಕ್ಟೀಸ್ ಮಾಡಿದ್ರೇ ಗೊತ್ತಾಗೋದು. ಯಾವತ್ತು ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತೇವೆ ಆವಾಗ ಅರ್ಥ ಆಗ್ತದೆ. ಓ, ಇದು ಯಾಕೋ ಹೆಚ್ಚು ನಾನು ಬಯಸ್ತಾ ಇದ್ದೇನೆ, ಇದನ್ನು ಮೆಲ್ಲನೆ ಇದನ್ನು ಬಿಡಲಿಕ್ಕೆ ಪ್ರಯತ್ನ ಪಡಬೇಕಲ್ಲ, ಮೆಲ್ಲನೆ ಈ ಕಡೆ ಮನಸ್ಸು ಹೋಗದೇ ಇರೋ ಹಾಗೆ ಮಾಡ್ಕೊಳ್ಬೇಕಲ್ಲ. ಅದಕ್ಕೆ ಶನೈ ಶನೈಹಿ ಅಂತ ಕೃಷ್ಣ ಪದವನ್ನು ಪ್ರಯೋಗ ಮಾಡ್ತಾನೆ. ಕೆಲವರಿಗೆ ಆಗಲ್ಲ, ಅದಕ್ಕೆ ಮೆಲ್ಲ ಮೆಲ್ಲನೆ ಅಂತ ಹೇಳ್ದ. ಯತೋ ಯತೋ ನಿಶ್ಚರತಿ
ಮನಶ್ಚಂಚಲಮಸ್ಥಿರಂ, ಕೃಷ್ಣನಿಗೂ ಗೊತ್ತು, ಸರ್ವಜ್ಞ. ಮನಸ್ಸು ಇಂತಿಂಥ ಕಡೆಯಲ್ಲಿ ಹೋಗಲಿಕ್ಕೆ ಅಂತ ನಮ್ಮ ಮನಸ್ಸನ್ನು ನಾವೇ ಸ್ಟಡಿ ಮಾಡಬೇಕು. ಯಥೋ ಯಥೋ ನಿಶ್ಚರತಿ, ಯಾವ ವಿಷಯವನ್ನು ಅರಿಸಿ ಅರಿಸಿ ಅದು ಹೋಗ್ತದೆ ಅಂತ ನಾವು ನೋಡಬೇಕು. ತತಃ ತತಃ, ಅಲ್ಲಿಂದ ಆ ಮನಸ್ಸನ್ನು ಪ್ರತ್ಯಾಹಾರ ಮಾಡಬೇಕು, ಅಂದರೆ ವಶಕ್ಕೆ ತರಬೇಕು. ಅದನ್ನು ಕೃಷ್ಣ ಅಬ್ಸರ್ವ್ ಮಾಡಿದ್ದಾನೆ. ಅದಕ್ಕೆ ಈ ಮಾತು ಹೇಳ್ದ, ಮನಸ್ಸನ್ನು ಅಲ್ಲಿ ಹೋಗಬೇಡ ಅಂದರೆ ಹೆಚ್ಚು ಹೋಗ್ತದಂಥದ್ದು. ಅದಕ್ಕೇನು ಮಾಡಬೇಕು? ಅದಕ್ಕಿಂತಲೂ ಮಿಗಿಲಾದ ವಸ್ತುವಿನೊಟ್ಟಿಗೆ ಅದನ್ನು ಹೋಗುವ ಹಾಗೆ ಮಾಡಬೇಕಂತ. ಆವಾಗ ಅದು ಇಲ್ಲಿ ಹೋಗದೇ ಇರೋ ಹಾಗೆ ಆಗ್ತದೆ. ಅದಕ್ಕೆ ಕೃಷ್ಣ ತಥೋ ತಥೋ ನಿಯಮೇತತ್ ಆತ್ಮನ್ನೇವ ವಶಂ ನಯೇತ್ ಅಂತಾನೆ. ಆತ್ಮನ್ನೇವ ಅಂದರೆ ಭಗವತ್ತೇವ ಅಂತ ಅರ್ಥ. ಆ ಕಡೆ ಹೋಗ್ತಾ ಇದೆಯಾ ನಿನ್ನ ಮನಸ್ಸು, ಅದನ್ನು ಪ್ರತ್ಯಾಹಾರ ಮಾಡು, ಅದನ್ನು ಎಳೆದು ತೊಗೊಂಡು ಬಾ. ಅದನ್ನು ಯೋಚಿಸಬೇಡ ಅಂತ ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಬೇಡ. ಅದೊಂದು ಮಗು ಇದ್ದ ಹಾಗೆ, ಪುಟ್ಟ ಮಗು ಅಂಬೆಗಾಲಿಡ್ತಿರ್ತದೆ ಮನೆ ಒಳಗೆ. ನಾವು ಅದಕ್ಕೆ ಪರ್ಪಸ್ಲಿ ಇಂಥ ರೂಮಿಗೆ ಹೋಗಬೇಡ ಅಂತೇನಾದರೂ ರಿಸ್ಟ್ರಿಕ್ಷನ್ ಹಾಕಿದರೆ ಆ ರೂಮಿಗೆ ಅದು ಅಂಬೆಗಾಲಿಟ್ಕೊಂಡು ಹೋಗ್ತದೆ. ಇದನ್ನು ಮುಟ್ಟಬೇಡ ಅಂದರೆ ಅದನ್ನೇ ಮುಟ್ತದೆ, ಇದನ್ನು ನೋಡಬೇಡ ಅಂದರೆ ಅದನ್ನೇ ನೋಡ್ತದೆ. ಅದಕ್ಕೆ ಮಗು ಹೇಗೋ ನಮ್ಮ ಮನಸ್ಸು ಹಾಗೆ, ಯಾವುದನ್ನು ಮಾಡಬೇಡ ಅಂತ ಹೇಳ್ತೇವೆ ಅದನ್ನೇ ಮಾಡ್ತದೆ. ಅದಕ್ಕೆ ಅದನ್ನು ಭಗವಂತನ ಕಡೆಗೆ ವಿನಿಯೋಗಿಸಬೇಕು, ತಾನಾಗೆ ಹೋಗಬಾರ್ದದ್ದನ್ನು ಹೋಗೋ ಹಾಗೆ ಆಗ್ತದಂತೆ. ಎರಡೂ ನಡಿಬೇಕು. ತಥೋ ತಥೋ ನಿಯಮ್ಯೈತತ್ ಆತ್ಮನ್ನೇವ ವಶಂ ನಯೇತ್ ಅಂದರೆ ಅದೇ ಅಭಿಪ್ರಾಯ. ತಥೋ ತತ್ ಯಥೋ ಯಥೋ ತಥೋ ತಥೋ ಅಂದರೆ ಯಥೋ ಯಥೋ ಅಂದರೆ ಯತ್ರ ಯತ್ರ ಅಂತ ಅರ್ಥ. ಯಾವ್ಯಾವ ವಿಷಯ ಪದಾರ್ಥದ ಕಡೆಗೆ ಮನಸ್ಸು ಹೋಗ್ತದೆ ಹೋಗ್ತದೆ ಅಂತ ನಿನಗನ್ನಿಸ್ತದೆ, ಆ ವಿಷಯ ಪದಾರ್ಥದಿಂದ ಅದನ್ನು ಪ್ರತ್ಯಾಹಾರ ಮಾಡು, ಅದನ್ನು ಭಗವಂತನ ಕಡೆ ಯೋಜನೆ ಮಾಡು. ಇದು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಮಾಡು. ಒಂದು ಹಂತಕ್ಕೆ ಬಂದಾಗ ನಿನ್ನ ಮನಸ್ಸು ಭಗವಂತನ ಕಡೆಗೆ ಸ್ಥಿರ ಆಗಲಿಕ್ಕೆ ಶುರುವಾಗ್ತದೆ. ಇದೇ ಈ ಶ್ಲೋಕದ ಪ್ರಧಾನವಾದ ಅಭಿಪ್ರಾಯ. 27ರಲ್ಲಿ ಮತ್ತೆ ಕೃಷ್ಣ ಸಂಯೋಗ ಯೋಗವನ್ನು ಹೇಳಿ ಈ ಥರದ ಯೋಗವನ್ನು ಅನುಷ್ಠಾನ ಮಾಡ್ತಾನೆ ಯಾರೋ ಅವನಿಗೇನು ಫಲ ಸಿಗ್ತದೆ ಆ ವಿಷಯದ ಬಗ್ಗೆ ವಿವರಣೆ ಕೊಡ್ತಾನೆ. ಪ್ರಶಾಂತಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಮಕಲ್ಮಷಂ ಏವಂ ಯುಂಜನ್ ಸದಾ ಆತ್ಮಾನಂ ಯೋಗಿ ವಿಗತಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ನೋಡಿ, ಈ ಯೋಗವನ್ನು ಸಾಂಗವಾಗಿ ಯಾರು ಆಚರಣೆಗೆ ತರ್ತಾನೆ, ಸಾಂಗ ಯೋಗವನ್ನು ಹೇಳಿದ್ದಾನೆ. ಪ್ರತ್ಯಾಹಾರ, ಮನಸ್ಸಿನ ನಿಯಂತ್ರಣ, ಇಂದ್ರಿಯ ನಿಯಂತ್ರಣ ಎಲ್ಲವನ್ನು ಸಾಂಗವಾಗಿ ನಿರೂಪಣೆ ಮಾಡ್ತಾ ಬಂದ. ಈ ಸಾಂಗವಾದ ಯೋಗವನ್ನು ನಿರೂಪಿಸಿ ಅದನ್ನು ಅನುಷ್ಠಾನ ಮಾಡುವವನಿಗೆ ಫಲ ಏನು ಅಂತ ಈ 3 ಶ್ಲೋಕದಲ್ಲಿ ಹೇಳ್ತಾನೆ. ಪ್ರಶಾಂತ ಮನಸಂ ಹ್ಯೇನಂ ಯೋಗಿನಂ ಸುಖಮುತ್ತಮಂ ಉಪೈತಿ ಶಾಂತರಜಸಂ ಬ್ರಹ್ಮಭೂತಂ ಅಕಲ್ಮಷಂ ಅಂತಂದ ಕೃಷ್ಣ. ಸಾಂಗವಾದ ಯೋಗಾನುಷ್ಠಾನವನ್ನು ಮಾಡಿದರೆ ಅವನಿಗೆ ಮೊದಲು ಸಿಗುವ ಅನುಭವ ಏನು? ಮನಸ್ಸು ಪ್ರಶಾಂತವಾಗ್ತದೆ. ಬೇಕು ಬೇಕು ಅಂತ ಬಯಸ್ತಿರೋದೇ ಅದನ್ನಲ್ವೇ ನಾವೆಲ್ಲ. ಮನಸ್ಸು ಯಾವಾಗಲೂ ಪ್ರಶಾಂತವಾಗಿದ್ದರೆ ಸಾಕಪ್ಪ ಅಂತ ಬಯಸ್ತಿರ್ತೀವಿ. ಅದಕ್ಕೆ ಸಾಂಗ ಯೋಗಾನುಷ್ಠಾನ ಮಾಡಬೇಕು.
ಸಾಂಗವಾಗಿ ಯೋಗಾನುಷ್ಠಾನದಿಂದ ಮನಸ್ಸು ಪ್ರಶಾಂತ ಆಗ್ತದೆ. ಅದು ಫಲ, ಯೋಗಾನುಷ್ಠಾನದ ಫಲ ಅದು. ಯೋಗಿನಂ ಸುಖಮುತ್ತಮಂ. ಮತ್ತೊಂದು ಮಾತು ಹೇಳ್ತಾನೆ ಕೃಷ್ಣ, ಇವನಲ್ಲಿ ರಜೋಗುಣ ತಮೋಗುಣಗಳಿಂದ ಆಗ್ತಾ ಇದ್ದಂಥ ವಿಕಾರಗಳು ದೂರ ಆಗ್ತಾವಂತೆ. ಯೋಗದ ಪ್ರಭಾವ, ಧ್ಯಾನ ಯೋಗದ ಪ್ರಭಾವ. ಕೆಲವರು ಅಂತಿರ್ತಾರೆ, ಎಷ್ಟು ಕೆಲಸ ಮಾಡಿದರೂ ಕೂಡ ನೆಮ್ಮದಿ ಸಿಗ್ತಾ ಇಲ್ಲ, ಯಾಕೋ ಮನಸ್ಸು ಶಾಂತ ಆಗ್ತಾ ಇಲ್ಲ, ಏನು ಮಾಡಿದರೂ ಶಾಂತ ಆಗ್ತಾ ಇಲ್ಲ, ಅವರಿಗೆ ಯೋಗ ಮಾಡಬೇಕು. ಅಲ್ಲ, ಈಗೂ ಯೋಗ ಅನ್ನೋ ಹೆಸರಿನಲ್ಲೇ ಬಹಳ ಕಡೆ ಸೆಂಟ್ರ್ಗಳು ಓಪನ್ ಆಗಿದ್ದಾವೆ, ಮೆಡಿಟೇಷನ್ ಸೆಂಟರ್ ಅಂತ. ಆದರೆ ಅವು ಯಾವುದು ಈ ಕೃಷ್ಣ ಹೇಳ್ತಾ ಇರುವ ಸಮಾಧಿ ಯೋಗಕ್ಕೆ ಸಂಬಂಧಪಡ್ತಾ ಇಲ್ಲ ಸರಿಯಾಗಿ. ಕೃಷ್ಣ ಹೇಳಿದಂತೆ ನಡೆಸಿದರೆ, ಧ್ಯಾನ ಯೋಗವನ್ನು ಸಾಂಗವಾಗಿ ಅನುಷ್ಠಾನ ಮಾಡಿದರೆ, ಅವನ ಒಳಗಡೆಯಲ್ಲಿ ಅಕಲ್ಮಷಂ, ಕಾಮಕ್ರೋಧಾದಿ ದೋಷಗಳು ಬರದಂತೆ, ರಜೋಗುಣಜನ್ಯವಾದಂಥ ತಮೋಗುಣಜನ್ಯವಾದಂಥ ದೋಷಗಳು ಯಾವುದು ಬರದಂತಾಗಿಬಿಡ್ತದೆ. ಇದೇ ಫಲ, ಯೋಗಾನುಷ್ಠಾನದ ಫಲ. ಯಾಕೆ ಇದ್ದಕ್ಕಿದ್ದಂಗೆ ಸಿಟ್ಟು ಬರ್ತದೆ? ಯಾಕೆ ನಾವು ಇನ್ನೊಬ್ಬರ ಮೇಲೆ ರೇಗ್ತೇವೆ? ಯಾಕೆ ಇನ್ನೊಬ್ಬರನ್ನ ಕಂಡ್ರೆ ಅಸೂಯೆ ಬರ್ತದೆ? ಇನ್ನೊಬ್ಬರನ್ನ ನೋಡಿದಾಗ ನಮಗೆ ಯಾಕೆ ಮಾತ್ಸರ್ಯ ಉಂಟಾಗ್ತದೆ? ಅವ್ರ ಬಗ್ಗೆ ಒಳ್ಳೆಯದಕ್ಕಿಂತ ಹೆಚ್ಚು ಕೆಟ್ಟದ್ದೇ ಕಾಣಿಸ್ಲಿಕ್ಕೆ ಶುರು ಆಗ್ತದೆ. ಬೇಕಾದಷ್ಟು ಒಳ್ಳೆಯದು ಇರ್ತದಲ್ಲ ಲೋಕದಲ್ಲಿ, ಅದು ರಜೋಗುಣದ ಕೆಲಸ. ಮನಸ್ಸು ಅತಿಯಾಗಿ ರಜೋಗುಣದ ಸಂಪರ್ಕ ಆದದ್ದರಿಂದ ಇನ್ನೊಬ್ಬರ ಬಗ್ಗೆ ಅದು ತಪ್ಪಾಗಿ ಯೋಚನೆ ಮಾಡ್ತದೆ. ಅದೇ ಸಾಂಗವಾಗಿ ಧ್ಯಾನ ಯೋಗವನ್ನು ಅನುಸರಣೆ ಮಾಡಿದವನಿಗೆ ಕಾಮ, ಕ್ರೋಧ ಅವು ಯಾವುದು ಕಲ್ಮಶಗಳು ಅವನಿಗೆ ಬರದಂತೆ ಮನಸ್ಸು ನಿಷ್ಕಲ್ಮಶವಾಗಿ ಸಂತೃಪ್ತನಾಗಿರ್ತಾನಂತೆ. ಇದಕ್ಕಿಂತ ಏನು ಬೇಕು ಜೀವನದಲ್ಲಿ ನಮಗೆ? ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಮಕಲ್ಮಷಂ. ಶಾಂತ ರಜಸಂ ಅಂತ ಅರ್ಧಕ್ಕೇನೆ. ರಜೋಗುಣ ಅವನಲ್ಲಿ ಶಾಂತವಾಗ್ತದೆ, ರಜೋಗುಣದಿಂದ ಆಗ್ತಿದ್ದ ಕಾರ್ಯಗಳೆಲ್ಲ ಶಾಂತ ಆಗ್ತವೆ. ಕಾಮಕ್ರೋಧಾದಿಗಳು ರಜೋಗುಣದ ಕಾರ್ಯ. ಧ್ಯಾನ ಯೋಗದಿಂದ ಸಾತ್ವಿಕವಾದಂಥ ಒಳಗಡೆ ಶ್ರದ್ಧೆ ಮೂಡ್ತದೆ. ಸಾತ್ವಿಕ ಶ್ರದ್ಧೆ ರಾಜಸ ತಾಮಸಗಳ ಕಾರ್ಯವನ್ನು ಶಾಂತ ಮಾಡ್ತದೆ. ಅವು ಇಂಟರ್ನಲ್ ಕನೆಕ್ಷನ್ ಇದೆ ಅವೆರಡಕ್ಕೂ. ಇದು ಇನ್ಕ್ರೀಸ್ ಆದರೆ ಅದು ತಾನಾಗೆ ರಿಡ್ಯೂಸ್ ಆಗ್ತದೆ. ನಮಗೆ ಆ ರಜೋಗುಣ ತಮೋಗುಣಗಳ ಕಾರ್ಯವನ್ನು ದೂರ ಮಾಡ್ಕೊಳ್ಳಿಕ್ಕೆ ಇದಕ್ಕಿಂತ ಬೇರೆ ಉಪಾಯ ಇಲ್ಲ. ಅದು ಇನ್ಸುಲಿನ್ನಿಂದ ಕಂಟ್ರೋಲಿಗೆ ಬರೋದಲ್ಲ. ಶುಗರ್ ಇನ್ಸುಲಿನ್ನಿಂದ ಕಂಟ್ರೋಲ್ ಮಾಡ್ಬೋದು ಅಂತಾರಲ್ಲ, ಹಾಗದಲ್ಲ. ಹಾಗಾಗಿ ನಾವೆಲ್ಲ ಸಾತ್ವಿಕರಾಗಿ, ಕೆಲವರು ಅಂತಿರ್ತಾರೆ ಎಲ್ಲಿ ಕೂತ್ಕೊಂಡ್ರೂ ದುರಾಲೋಚನೆ ಬರ್ತದಲ್ಲ ಆಚಾರ್ಯ, ಏನು ಮಾಡೋಣ ಅಂತ. ದೇವ್ರ ಮುಂದೆ ಕೂತ್ಕೊಂಡ್ರು ಇದೇ ಸ್ಥಿತಿ. ದೇವ್ರ ಮನೆಯಲ್ಲಿ ಕೂತರು ಸರಿ, ದೇವಸ್ಥಾನಕ್ಕೆ ಹೋದರೂ ಸರಿ, ಕ್ಷೇತ್ರ ತೀರ್ಥಗಳಿಗೆ ಹೋದರೂ ಸರಿ, ನದಿ ಸ್ನಾನ ಮಾಡಿದರೂ ಸರಿ, ಬರೇ ಕೆಟ್ಟದ್ದೇ ಆಲೋಚನೆ, ಬರೇ ಕೆಟ್ಟದ್ದೇ ಆಲೋಚನೆ. ಅವನಿಗೆ ಧ್ಯಾನ ಯೋಗ ಬಹಳ ಮುಖ್ಯ ಅಂತ ಅರ್ಥ. ಧ್ಯಾನ ಯೋಗ ಬಹಳ ಮುಖ್ಯ. ಸಾಂಗವಾದ ಧ್ಯಾನ ಯೋಗವನ್ನು ಆತ ಮಾಡಲೇಬೇಕು. ದೊಡ್ಡ ರೋಗ ಬಂದಿದೆ ಅಂತ ಅರ್ಥ ಅವನಿಗೆ. ಆಗ ಅವನಿಗೆ ರಜೋಗುಣದ ಕಾರ್ಯಗಳೆಲ್ಲ ಶಾಂತ ಆಗ್ತವೆ. ಆ ಧ್ಯಾನಾನುಷ್ಠಾನ ಮಾಡೋಣದ್ರಿಂದ ಅಂತ ಅನ್ನೋದು ಈ ಶ್ಲೋಕದ ಅಭಿಪ್ರಾಯ. ಉಪೈತಿ ಶಾಂತ ರಜಸಂ ಬ್ರಹ್ಮಭೂತಂ ಅಕಲ್ಮಷಂ. ಬ್ರಹ್ಮಭೂತಂ ಅಕಲ್ಮಷಂ. ಬ್ರಹ್ಮನಲ್ಲಿ ಇವನ ಮನಸ್ಸನ್ನು ಇಟ್ಟಿದ್ದರಿಂದ, ಸಮಾಧಿ ಯೋಗವನ್ನು ಅನುಭವಿಸ್ತಾ ಇದ್ದದ್ರಿಂದ ಇವನಿಗೆ ಸುಖವೇ ಅನುಭವಕ್ಕೆ ಬರ್ತಿರ್ತದೆ ಹೊರತು ದುಃಖದ ಅನುಭವದ ಪ್ರಶ್ನೆನೇ ಇರಲ್ಲ. ಹಾಗಾಗಿಯೂ ಧ್ಯಾನ ಯೋಗ ಅನುಷ್ಠಾನ ಮಾಡಬೇಕು, ಅದರ ಫಲ ಇಷ್ಟೆಲ್ಲ ಇದೆ ಅಂತ ಫಲದ ವಿವರಣೆಯನ್ನು ಕೊಡ್ತಿದ್ದಾನೆ ಕೃಷ್ಣ. ಒಂದು ಇನ್ನೊಂದು ಮಾತು ಹೇಳ್ತಾನೆ. ಸರಿ, ಸುಖದ ಅನುಭವ ಧ್ಯಾನ ಯೋಗ ಅನುಷ್ಠಾನ ಮಾಡಿದವನಿಗಿರ್ತದೆ ಅಂದರೆ, ಲೋಕದಲ್ಲಿ ಸುಖ ಪಡಿಬೇಕಾದಾಗೆಲ್ಲ ಹೆಂಗೆ ಪಡೆದಿದ್ದೇವೆ? ಆಯಾಸಪಟ್ಟು ಪಡೆದಿದ್ದೇವೆ.
ಇವತ್ತು ಸುಖ ಪಡೆದದ್ದೆಲ್ಲ ಆಯಾಸದಿಂದ ತಾನೇ ಲೋಕದಲ್ಲಿ. ಯಾವತ್ತಾದರೂ ನಾವು ಸುಖವನ್ನು ಅನಾಯಾಸೇನ ಪಡೆದದ್ದಿದೆನಾ? ಹಾಗಾದರೆ ಇಲ್ಲೂ ಕೂಡ ಆಯಾಸಪಟ್ಟು ಪಡಿಬೇಕಾಗ್ತದ ಸುಖವನ್ನು ಅಂತ ಪ್ರಶ್ನೆ. ಸುಖಮುಪೈತಿ ಇತ್ಯುಕ್ತಂ ಸುಖಂ ಕಿಂ ಆಯಾಸೇನ ಪ್ರಾಪ್ನೋತಿ. ಆಯಾಸದಿಂದಲೇ ಪಡೆಯೋದಾದರೆ ಇದೇ ಇರಲಿ ಬಿಡು, ಅದನ್ನು ಯಾಕೆ ಪಡೆಯೋಣ ಅಂತ ಅನಿಸ್ಲಿಕ್ಕೆ ಶುರುವಾಗ್ತದೆ. ಈ ಪ್ರಶ್ನೆ ಕೃಷ್ಣ ಉತ್ತರ ಕೊಡಲಿಕ್ಕೆ 28ನೇ ಶ್ಲೋಕದಲ್ಲಿ ಹೇಳ್ತಾನೆ, ಏವಂ ಯುಂಜನ್ ಸದಾ ಆತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಧ್ಯಾನಯೋಗದ ಒಂದು ವಿಶೇಷ ಏನು ಅಂದರೆ ಬ್ರಹ್ಮ ಸಂಸ್ಪರ್ಶಂ, ಅದು ಬ್ರಹ್ಮಸ್ಪರ್ಶ. ಹಾಗಾಗಿ ಬ್ರಹ್ಮಸ್ಪರ್ಶದ ಸುಖ ಇದು. ಅದು ಲೋಕದಲ್ಲಿ ಇನ್ಯಾವುದರಿಂದಲೂ ಯಾವ ಸ್ಪರ್ಶದಿಂದಲೂ ಸಿಗುವ ಸುಖ ಅಲ್ಲ. ಸಾಕ್ಷಾತ್ ಹೃದಯದಲ್ಲಿರುವ ಆ ಭಗವಂತನ ಸ್ಪರ್ಶದಿಂದ ಒಂದು ಸುಖ ಆಗ್ತದಂತೆ ಧ್ಯಾನಯೋಗದಲ್ಲಿ. ಅದು ಆಯಾಸದಿಂದ ಆಗೋದಲ್ಲ, ಅತ್ಯಂತ ಅನಾಯಾಸದಿಂದ ಸಿಗ್ತದಂತೆ. ಲೋಕದೊಳಗೆ ಬಹಳ ದೊಡ್ಡ ಮನೆ ಕಟ್ಟಿಸ್ತಾನೆ, ಬಹಳ ಸಾಲ ಮಾಡಿರ್ತಾನೆ, ಮನೆ ಒಳಗೆಲ್ಲ ಕೂತಾಗೆಲ್ಲ ಅದೇ ನೆನಪಾಗ್ತಾ ಇರ್ತದೆ. ಮನೆ ದೊಡ್ಡದು, ಆದರೆ ಸಾಲ ಅದಕ್ಕಿಂತಲೂ ದೊಡ್ಡದು. ಅದನ್ನು ಅಂತ ತುಂಬೋದ್ರ ಹಿಂದೆ ಆಯಾಸ ಆಗ್ತಾ ಇರ್ತದೆ. ಕಟ್ಟಿಯೂ ಮನೆ ಒಳಗಿದ್ದವನಿಗೆ ಆಯಾಸದಿಂದ ಆಗೋ ದುಃಖನೇ ಹೆಚ್ಚಾಗಿರ್ತದೆ ಹೊರತು ಅನುಭವಿಸುವ ಸುಖಕ್ಕಿಂತ ಅದೇ ಆಗಿಬಿಡ್ತದೆ. ಅದರಿಂದ ಲಾಭ ಏನು ನಮಗೆ? ಇದು ಕಾಮನ್ ಸೆನ್ಸ್. ಭಗವಂತ ಅಂದ, ನನ್ನ ಸ್ಪರ್ಶ ಸುಖ. ಧ್ಯಾನಯೋಗದಿಂದ ನಾನೇನು ಕೊಡ್ತೇನಲ್ಲ, ಅಲ್ಲಿ ಆಯಾಸ ಸಾಧ್ಯ ಸುಖ ಅಲ್ಲ ಅದು. ಅದನ್ನೇ ಹೇಳ್ತಾನೆ, ಏವಂ ಯುಂಜನ್ ಸದಾ ಆತ್ಮಾನಂ ಯೋಗಿ ವಿಗತ ಕಲ್ಮಷಃ. ಸಾಂಗವಾಗಿ ಯೋಗವನ್ನು ಅನುಷ್ಠಾನ ಮಾಡುವವನಿದ್ದಾನಲ್ಲ, ವಿಗತ ಕಲ್ಮಷಃ, ರಾಗಾದಿ ದೋಷ ದೂರನಾಗಿ, ಆತ್ಮಾನಂ ಸದಾ ಯುಂಜನ್, ಅವನನ್ನೇ ಸದಾ ಧ್ಯಾನ ಮಾಡ್ತಾ ಮಾಡ್ತಾ ಆಯಾಸನೇ ಇಲ್ಲದ, ಅದಕ್ಕೆ ಸುಖೇನ ಬ್ರಹ್ಮ ಸಂಸ್ಪರ್ಶಂ, ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅಂದರೆ ಆಯಾಸ ಇಲ್ಲದೆ ಭಗವಂತನ ಸನ್ನಿಧಾನದಿಂದ ಸಂಸರ್ಗದಿಂದ ಉಂಟಾಗುವ ಸುಖ ಧ್ಯಾನ ಯೋಗಾನುಷ್ಠಾನ ಮಾಡೋನಿಗೆ ಸಿಗ್ತದೆ. ಇದು ಫಲ ಇದೆ ಅಂತಂತ. ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅತ್ಯಂತಂ ಸುಖಮಶ್ನುತೆ. ಅದು ಅತಿಶಯಿತವಾದ ಸುಖ. ಹಿರಿಯರ ಕಥೆ ಕೇಳುವಾಗ ವಾಜರಾಜರು, ಮಂತ್ರಾಲಯ ರಾಯರು, ವಿಜಯದಾಸರು, ಪುರಂದರದಾಸರು, ಗೋಪಾಲದಾಸರು, ಇವ್ರದೆಲ್ಲ ಕಥೆ ಕೇಳುವಾಗ ಅವರು ಯಾವಾಗಲೂ ಹಸನ್ಮುಖರಾಗೇ ಇರ್ತಿದ್ರು, ಸುಖವಾಗೇ ಇರ್ತಿದ್ರು. ಎಷ್ಟು ಕಷ್ಟಗಳು ಬಂದರೂ ಕೂಡ ಅದನ್ನು ಆಯಾಸ ಇಲ್ಲದೆ ಪರಿಹಾರ ಮಾಡ್ಕೊಳ್ತಿದ್ದು ಅಂತ ಕಥೆ ಕೇಳ್ತೀವಿ. ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ ಆಯ್ತು ಅವರಿಂದ? ಏನಾದರೂ ಕಾರಣ ಇರಬೇಕಲ್ಲ. ಸುಖೇನ ಬ್ರಹ್ಮ ಸಂಸ್ಪರ್ಶಂ ಅಂತ ಅದಕ್ಕೆ. ಅವರೆಲ್ಲ ಧ್ಯಾನ ಯೋಗ ಅನುಷ್ಠಾನ ಮಾಡಿದವರು, ವಿಷಯಗಳಿಂದ ಇಂದ್ರಿಯಗಳನ್ನು ನಿಯಂತ್ರಿಸಿದವರು, ಮನಸ್ಸನ್ನು ಆಚೆ ಈಚೆ ಮಾಡದೆ, ಕ್ಷಣವೂ ಕೂಡ ಆಚೆ ಈಚೆ ಮಾಡದೆ ಭಗವಂತನಲ್ಲಿ ನೆಲೆಗೊಳಿಸಿದವರು. ಆ ಕಾರಣದಿಂದ ಅವರಿಗೆ ಒಳಗಿಂದ ಆಗುವ ಅಪೂರ್ವವಾದ ಅತಿಶಯಿತ ಸುಖ ಇದೆಯಲ್ಲ, ಅದರ ಮುಂದೆ ಜಗತ್ತಿನಲ್ಲಿ ಯಾವ ಸುಖವೂ ಲೆಕ್ಕಕ್ಕೆ ಬರಲ್ಲಂತ. ಅದನ್ನು ನಾವು ಪಡೀಲಿಕ್ಕೆ ಪ್ರಯತ್ನ ಪಡಬೇಕು. ಹಾಗಾಗಿ ಯೋಗಾನುಷ್ಠಾನ ಮಾಡಿದವನಿಗೆ ಆಯಾಸದಿಂದ ಸುಖ ಪಡಿತಾನೆ ಅಂತ ಹೇಳಿ ಭ್ರಮಿಸ್ಬೇಡ. ಅನಾಯಾಸದಿಂದ ಭಗವಂತನ ಸಂಸರ್ಗದ ಸುಖ ಸಿಗ್ತದೆ. ಯಾಕಂದರೆ ಆತ ಅಪ್ರಾಕೃತ, ಚಿನ್ಮಯ, ಆನಂದ ಸ್ವರೂಪ. ಅವ ನಮ್ಮ ಹೃದಯದಲ್ಲಿ ನೆಲೆಸಿರ್ತಾನೆ. ಅವನದೇ ಸ್ಪರ್ಶದಿಂದ ನಮಗೆ ಸುಖ ಆಗ್ತಾ ಇರ್ತದೆ ಅಂದರೆ ಆ ಸುಖ ಎಂಥದ್ದಿರಬೇಡ. ಅದು ಮನುಷ್ಯನಿಗೆ ಧ್ಯಾನ ಯೋಗದಿಂದ ಉಂಟಾಗ್ತದೆ. ಇದು 28ರಲ್ಲಿ ಕೃಷ್ಣ ನಮಗೆ ಅನುಸಂಧಾನ ಮಾಡಿಸಿದ್ದು. ಏವಂ ಯುಂಜನ್ ಸದಾ ಆತ್ಮಾನಂ ಯೋಗಿ ವಿಗತ ಕಲ್ಮಷಃ ಸುಖೇನ ಬ್ರಹ್ಮ ಸಂಸ್ಪರ್ಶಂ
ಅತ್ಯಂತಂ ಸುಖಮಶ್ನುತೆ. ಭಗವಂತನ ಸಂಸ್ಪರ್ಶದಿಂದ ಸುಖ ಅನುಭವಿಸ್ತಿರ್ತಾರಲ್ಲ, ಬಿಂಬ ಸಾಕ್ಷಾತ್ಕಾರವೇ ಅದು. ಅವರ ಪಾದ ತೊಳೆದ್ರೆ ಆ ಪಾದೋದಕದ ನೀರು ಕೂಡ ಸುಗಂಧ ಭರಿತವಾಗಿರ್ತದಂತೆ. ಅಷ್ಟು ಅದ್ಭುತ ಅವ್ರದ್ದು. ಅವ್ರ ಪಾದೋದಕನೇ ಹಾಗಿರಬೇಕಾದ್ರೆ ಇನ್ನು ಭಗವಂತ ಹೇಗಿರಬೇಡ. ಹಾಗಾಗಾದರೂ ಮನುಷ್ಯ ಧ್ಯಾನ ಯೋಗರತನಾಗಬೇಕು, ಧ್ಯಾನ ಯೋಗಾನುಷ್ಠಾನ ಮಾಡಲಿಕ್ಕೆ ಪ್ರಯತ್ನ ಪಡಬೇಕು. ಇದು 28ನೇ ಶ್ಲೋಕದಿಂದ ನಮಗೆ ಅನುಷ್ಠಾನ ಮಾಡೋನಿಗೆ, ಧ್ಯಾನ ಯೋಗಾನುಷ್ಠಾನ ಮಾಡೋನಿಗೆ ಫಲ ಹೇಳಿತ್ತು. 29ರಲ್ಲಿ ಧ್ಯಾನ ಪ್ರಕರಣದ ಫಲವನ್ನು ಹೇಳಿ ಉಪಸಂಹಾರ ಮಾಡಿ ಈಗ 29ರಲ್ಲಿ ಧ್ಯೇಯನಾದ ಭಗವಂತನ ಬಗ್ಗೆ ಒಂದಿಷ್ಟು ವಿವರಣೆ ಕೊಡ್ತಾನೆ. ಭಗವಂತನಲ್ಲಿ ಯಾವೆಲ್ಲ ಗುಣಗಳನ್ನು ಧ್ಯಾನ ಯೋಗಿ ಆದವನು ಧ್ಯಾನ ಮಾಡ್ತಾನೆ, ಇಂಥವುಗಳನ್ನು ಧ್ಯಾನ ಮಾಡ್ತಾನೆ ಅಂತ ಒಂದಿಷ್ಟು ವಿಷಯಗಳನ್ನು ಹೇಳ್ತಾನೆ. ಅದಕ್ಕೆ ಧ್ಯೇಯನನ್ನು ಭಗವಂತನನ್ನು ಹೇಳ್ತಾನೆ. ಇದನ್ನಾದರೂ ಮಾಡಬೇಕಲ್ಲ ದಿನನಿತ್ಯ ನಾವು. ಇಂಥವುಗಳನ್ನು ಭಗವಂತನಲ್ಲಿ ಚಿಂತನೆ ಮಾಡ್ತೇನೆ. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಇದು ಧ್ಯೇಯದ ಬಗ್ಗೆ ಕೃಷ್ಣ ಉಪದೇಶ ಮಾಡಿದ್ದು. ಸರ್ವಭೂತಸ್ಥಮಾತ್ಮಾನಂ ಸರ್ವಭೂತಾನಿ ಚ ಆತ್ಮನಿ ಪಶ್ಯತಿ. ಅಲ್ಲಲ್ಲಿ ಕೃಷ್ಣ ಇದನ್ನು ಹೆಚ್ಚು ಹೇಳ್ತಾನೆ. ಸರ್ವಭೂತಸ್ಥಮಾತ್ಮಾನಂ ಅಂದರೆ ಅರ್ಥ ಏನು? ಭೂತ ಅಂದರೆ ಜೀವರು ಅಂತ ಅರ್ಥ, ಚೇತನರು. ಎಲ್ಲ ಚೇತನರಲ್ಲೂ ಪರಮಾತ್ಮನಿದ್ದಾನೆ. ಸರ್ವಭೂತಸ್ಥಂ ಆತ್ಮಾನಂ, ಆತ್ಮಾನಂ ಅಂದರೆ ಪರಮಾತ್ಮಾನಂ. ಸರ್ವಭೂತಾನಿ ಚ ಆತ್ಮನಿ, ಎಲ್ಲ ಜೀವರ ಒಳಗೂ ಪರಮಾತ್ಮ ಇದ್ದಾನೆ. ಸಕಲ ಪ್ರಾಣಿಗಳಲ್ಲಿ ಭಗವಂತ ನೆಲೆಸಿದ್ದಾನೆ. ಬ್ರಹ್ಮನಿಂದ ಆರಂಭ ಮಾಡಿ ತೃಣಪರ್ಯಂತ ಇರುವ ಜೀವರಾಶಿಗಳಲ್ಲೆಲ್ಲ ಪರಮಾತ್ಮನಿದ್ದಾನೆ. ಅವನ ಮಹಿಮೆ ಅಲ್ಲಿದೆ, ಅವನ ಐಶ್ವರ್ಯಾದಿಗಳಿವೆ, ಅವನ ಪಾರಮ್ಯ ಅಲ್ಲೆಲ್ಲ ಕಡೆಯಲ್ಲೂ ವ್ಯಕ್ತ ಆಗಿದೆ. ಹಾಗೆ ಸರ್ವಭೂತಾನಿ ಚ ಆತ್ಮನಿ, ಎಲ್ಲ ಜೀವರು ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದ್ದಾರೆ. ವ್ಯತ್ಯಾಸ ಇಷ್ಟೇ, ಭಗವಂತ ಎಲ್ಲರೊಳಗಿದ್ದಾನೆ, ಆಶ್ರಯಿಸಿಕೊಂಡಿಲ್ಲ. ಎಲ್ಲರೂ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿದ್ದಾರೆ. ಇದನ್ನು ಅರ್ಥೈಸಿಕೊಂಡು ಸಮದರ್ಶನ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನ ಅಂತಾರೆ. ಎಲ್ಲೆಡೆಯಲ್ಲೂ ಸಾಮ್ಯವನ್ನು ಕಾಣ್ತಾನೆ. ತೃಣದಲ್ಲಿರೋ ಭಗವದ್ ರೂಪ, ಬ್ರಹ್ಮನಲ್ಲಿರೋ ಭಗವದ್ ರೂಪ, ಅವೆರಡರಲ್ಲೂ ಸಾಮ್ಯತೆಯನ್ನು ಕಾಣಬೇಕು, ವ್ಯತ್ಯಾಸ ಇಲ್ಲ. ಆದರೆ ತೃಣ ಬ್ರಹ್ಮ ವ್ಯತ್ಯಾಸ ಇದೆ. ತೃಣ ಬೇರೆ, ಬ್ರಹ್ಮ ಬೇರೆ. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಂತ ಅಭಿಪ್ರಾಯ. ಬ್ರಹ್ಮನನ್ನು ಆರಂಭ ಮಾಡಿ ತೃಣಪರ್ಯಂತ ಇರುವ ಜೀವರಾಶಿಗಳಲ್ಲಿ ಬ್ರಹ್ಮ ಬೇರೆ, ತೃಣ ಬೇರೆ, ಶಿವ ಬೇರೆ, ಇಂದ್ರ ಬೇರೆ, ಚಂದ್ರ ಬೇರೆ, ಎಲ್ಲ ದೇವತೆಗಳು ಬೇರೆ ಬೇರೆ. ಆದರೆ ದೇವತೆಗಳ ಅಧಿಷ್ಠಾನ ಬೇರೆ ಆದರೂ ಅವರೊಳಗಿರೋ ಭಗವಂತ ಮಾತ್ರ ಒಬ್ಬನೇ. ಅವನು ನಿರ್ದೋಷ, ಇವನು ನಿರ್ದೋಷ. ಅವನೊಳಗಿರುವವನು, ಇವನೊಳಗಿರುವವನು ಗುಣಪೂರ್ಣ, ಇವನೊಳಗಿರೋನು ಗುಣಪೂರ್ಣನೇ. ಇವನು ಬೇರೆ, ಅವನು ಬೇರೆ ಅಂತ ಭಾವಿಸಬಾರ್ದು. ಅದಕ್ಕೆ ಸಮದರ್ಶನ, ಸಾಮ್ಯೇನ ಪಶ್ಯನ್ ಅಂತಂತಾರೆ. ಸಮಾಧಿಯುಕ್ತ ಮನಸ್ಕನಾದವನು ಸಾಮ್ಯೇನ ಪಶ್ಯನ್, ಹೀಗೆ ಧ್ಯಾನ ಮಾಡಬೇಕು. ಯಾರು ನನ್ನೊಳಗಿದ್ದಾನೋ ಅದೇ ಭಗವಂತ, ಅದೇ ಗುಣಪೂರ್ಣ, ಅದೇ ನಿರ್ದೋಷ, ಅದೇ ಪರಮಾತ್ಮನೇ ಅವನೊಳಗಿದ್ದಾನೆ. ಇದು ಬಹಳ ಮುಖ್ಯ ಅಂತ ಧ್ಯೇಯ ವಿಷಯವನ್ನು ಕೃಷ್ಣ ಸರ್ವಭೂತಸ್ಥಮ ಆತ್ಮಾನಂ ಸರ್ವಭೂತಾನಿ ಚಾತ್ಮನಿ ಈಕ್ಷತೆ ಯೋಗಯುಕ್ತಾತ್ಮ ಸರ್ವತ್ರ ಸಮದರ್ಶನಃ. ಇದನ್ನು ಈ ಶ್ಲೋಕದಲ್ಲಿ ಕೃಷ್ಣ ಸ್ಪಷ್ಟಪಡಿಸಿದ. ಆರನೇ ಅಧ್ಯಾಯದಲ್ಲೂ ಈ ವಿಷಯ ಹೇಳಿದ. 5ನೇ ಅಧ್ಯಾಯ ಪ್ರವಚನ ಕೇಳ್ತಾ ಇದ್ವಲ್ಲ,
ಹಿಂದೆ ಈಗಾಗಲೇ 5ನೇ ಅಧ್ಯಾಯ ಮಾಡ್ತಾ ಬಂದ್ವಿ. ಅಲ್ಲಿಯೂ ಕೊನೆಗೆ ಭೋಕ್ತಾರಂ ಯಜ್ಞ ತಪಸಾಂ ಅಂತ ಒಂದು ಶ್ಲೋಕ ಬಂದಿದೆ. ಮಚ್ಚಿತ್ತೋ ಯುಕ್ತ ಆಸೀತ ಅಂತ ಅಲ್ಲಿಯೂ ಬಂದಿದೆ. 6ನೇ ಅಧ್ಯಾಯದಲ್ಲಿಯೂ ಮಚ್ಚಿತ್ತೋ ಯುಕ್ತ ಆಸೀತ ಅಂತ 6ರಲ್ಲಿಯೂ ಬಂದಿದೆ. ಅಲ್ಲಿಯೂ ಧ್ಯೇಯ ಭಗವಂತನ ಬಗ್ಗೆ ವಿವರಣೆ ಕೊಟ್ಟಿದ್ದಾನೆ. 6ರ ಪ್ರಾರಂಭದ 14ನೇ ಶ್ಲೋಕದಲ್ಲಿಯೂ ಮಚ್ಚಿತ್ತೋ ಅನ್ನುವಲ್ಲಿಯೂ ಧ್ಯೇಯದ ವಿಷಯವನ್ನು ವಿವರಣೆ ಕೊಟ್ಟಿದ್ದಾನೆ. ಇಲ್ಲೂ ಮತ್ತೀಗ ಧ್ಯೇಯದ ವಿವರಣೆ ಕೊಟ್ಟ. ಎಟ್ಸಲಿ ಧ್ಯೇಯದ ಬಗ್ಗೆ ವಿವರಣೆ ಭಗವಂತ ಕೊಡ್ತಾನೆ? ಒಂದ್ಸಲಿ ಹೇಳಿದರೆ ಸಾಕ್ತಾನೆ. ಧ್ಯೇಯನಾದ ಭಗವಂತ ಹೀಗಿದ್ದಾನೆ. ಎಟ್ಸಲಿ ಹೇಳ್ತಾನೆ? ಭೋಕ್ತಾರಂ ಯಜ್ಞ ತಪಸಾಂ ಅಂತ ಅಲ್ಲಿಯೂ ಹೇಳ್ದ, ಮಚ್ಚಿತ್ತೋ ಯುಕ್ತ ಅನ್ನೋಲ್ಲಿಯೂ ಹೇಳ್ದ. ಈಗ ಮತ್ತೆ 6ನೇ ಅಧ್ಯಾಯದ ಈ ಶ್ಲೋಕದಲ್ಲಿಯೂ ಧ್ಯೇಯನಾದ ಭಗವಂತನ ಬಗ್ಗೆ ಹೇಳ್ದ. ಅದಕ್ಕೆ ಮಂತ್ರಾಲಯ ಪ್ರಭುಗಳಂತಾರೆ, ಅಲ್ಲಿ ಹೇಳಿದ್ದು ಅದು ಮಧ್ಯಮಾಧಿಕಾರಿಗಳಿಗೆ, ಅಧಮಾಧಿಕಾರಿಗಳಿಗೆ ಸಂಬಂಧಪಟ್ಟದ್ದಂತೆ. ಈ ಶ್ಲೋಕದಲ್ಲಿ ಹೇಳಿದ್ದಿದೆ ಅಲ್ಲ, ಎಲ್ಲರೊಳಗೂ ಪರಮಾತ್ಮನಿದ್ದಾನೆ, ಎಲ್ಲರೂ ಭಗವಂತನನ್ನು ಆಶ್ರಯಿಸಿದ್ದಾರೆ, ಎಲ್ಲೆಡೆ ಸಾಮ್ಯತೆಯನ್ನು ಕಾಣಬೇಕು ಆ ಭಗವದ್ ರೂಪಗಳಲ್ಲಿ ಅಂತ ಈಗ ಹೇಳ್ತಲ್ಲ, ಇದು ಉತ್ತಮಾಧಿಕಾರಿಗಳಿಗೆ ಮಾತ್ರ ಅಂತ ತಿಳಿಬೇಕಂತ. ಹೀಗೆ ಗೀತೆ ಶ್ಲೋಕಗಳಲ್ಲಿ ಕೆಲವು ಅಧಿಕಾರಿ ಭೇದದ ವ್ಯವಸ್ಥೆಯನ್ನು ಕೂಡ ಸ್ಪಷ್ಟಪಡಿಸ್ತಾರೆ. ಯಾಕಂದರೆ ಎಲ್ಲ ಶ್ಲೋಕ ಎಲ್ಲ ಅಧಿಕಾರಿಗಳಿಗೆ ಸಂಬಂಧ ಪಡೋದಲ್ಲ ಅಂತ ಅಭಿಪ್ರಾಯ ಇದೆ. ಆದರೆ ಬಹಳ ಜನ ಭಗವದ್ಗೀತೆಯನ್ನು ಎಲ್ಲ ಶ್ಲೋಕವನ್ನು ಎಲ್ರಿಗೂ ಸೇರಿಸಿ ವ್ಯಾಖ್ಯಾನ ಮಾಡ್ತಾರೆ ಕನ್ನಡದಲ್ಲಿ. ಈ ಶ್ಲೋಕ ಇದೆನಾ, ಇದು ನಿಮಗೆ ಅನ್ವಯ ಆಗ್ತದೆ, ಇದು ನಿಮಗೆ ಅನ್ವಯ ಆಗ್ತದೆ. ಎಳೆಯೋದು ತರೋದು, ಶ್ಲೋಕದ ಅರ್ಥ ಮೇಲ್ಮೇಲೆ ಹೇಳಿಬಿಡೋದು. ಆದರೆ ಈ ಶ್ಲೋಕದಲ್ಲಿ ಹಾಗಲ್ಲ. ಇಹ ಉತ್ತಮಾಧಿಕಾರಿಣಾಂ ಧ್ಯೇಯಸ್ಯ ಉಕ್ತಿ ಇತಿ ಧ್ಯೇಯಂ ಅಂತಾರೆ ಮಂತ್ರಾಲಯ ಪ್ರಭುಗಳು. ಈ ಶ್ಲೋಕದಲ್ಲಿ ಹೇಳಿದ ಧ್ಯೇಯದ ವಿಷಯ ಇದು ಉತ್ತಮಾಧಿಕಾರಿಗಳಿಗೆ ಮಾತ್ರ ಸಂಬಂಧಪಡುತ್ತದೆ. ಯಾಕಂದರೆ ನಮಗೆ ಮಧ್ಯಮ ಅಧಮರಿಗೆ ಆ ರೀತಿ ಭಗವಂತನ ಗುಣರೂಪಗಳಲ್ಲಿ ಸಾಮ್ಯತೆ ಕಾಣುವಷ್ಟು ಶಕ್ತಿ ಇರಲ್ಲ. ಎಲ್ಲ ಕಡೆಯಲ್ಲಿ ಭಗವಂತನಿದ್ದಾನೆ ಅಂತ ತಿಳಿಯೋದಷ್ಟೇ ನಮಗಾಗ್ತದೆ. ಆದರೆ ಎಲ್ಲ ಕಡೆಯಲ್ಲಿರೋ ಭಗವದ್ ರೂಪಗಳಲ್ಲಿ ಅಭೇದ, ಸಾಮ್ಯ ಎಲ್ಲವನ್ನೂ ನಾವು ಅಷ್ಟು ಸುಲಭವಾಗಿ ಧ್ಯಾನ ಮಾಡಲಿಕ್ಕೆ ಆಗಲ್ಲ. ಅಷ್ಟು ಶಕ್ತಿ ಇಲ್ಲ ಅಂತ ಅರ್ಥ, ಅಷ್ಟು ಸಾಮರ್ಥ್ಯ ಇಲ್ಲ. ಇದು 29ನೇ ಶ್ಲೋಕದ ಬಗ್ಗೆ ವಿವರಣೆ ಕೊಟ್ಟದ್ದನ್ನು ನಾವು ಅನುಸಂಧಾನ ಮಾಡಬೇಕು. 30ನೇ ಶ್ಲೋಕದಲ್ಲಿ ಕೃಷ್ಣ ಸರ್ವಭೂತಸ್ಥಮಾತ್ಮಾನಂ ಅಂತ ಏನು ಹೇಳಿದ್ನಲ್ಲ, ಸರ್ವಭೂತಸ್ಥ ಆತ್ಮಾನಂ, ಈ ಸರ್ವಭೂತಸ್ಥ ಆತ್ಮನನ್ನು ಧ್ಯಾನ ಮಾಡ್ತಾರಲ್ಲ ಉತ್ತಮಾಧಿಕಾರಿಗಳು, ಸಾಮ್ಯತೆಯನ್ನು ಕಾಣ್ತಾರೆ, ಅವರಿಗೇನು ಫಲ? ಅದಕ್ಕೂ ಉತ್ತರ ಕೊಡಲಿಕ್ಕೆ ಈ ಶ್ಲೋಕ ಬಂತು 30. ಇದು ಉತ್ತಮಾಧಿಕಾರಿಗಳಿಗೆ ಸಿಗುವ ಫಲನೇ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮಯಿ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚ ಮೇ ನ ಪ್ರಣಶ್ಯತಿ. ಇದು ಶ್ಲೋಕ. ಯೋಮಾಂ ಪಶ್ಯತಿ ಸರ್ವತ್ರ, ಅದಕ್ಕೆ ವ್ಯಾಪ್ತೋಪಾಸಕರು ಅಂತ ಭಾಗವತಾದಿಗಳಲ್ಲಿ ನಮಗದರದ ಅನುಸಂಧಾನ ಮಾಡಿಸ್ತಾರೆ. ಆ ಅಧಿಕಾರಿಗಳ ಭೇದ ಹೇಳುವಾಗ ನಾವು ವ್ಯಾಪ್ತೋಪಾಸಕರಲ್ಲಿ ಸೇರೋದಲ್ಲ. ಆ ವ್ಯಾಪ್ತೋಪಾಸಕರು ಅಂತಂದ್ರೆ ಅದಕ್ಕೆ ಫಲನೂ ಅಷ್ಟೇ ಅದ್ಭುತವಾಗೇ ಇದೆ, ಅಷ್ಟು ಉತ್ತಮವಾದ ಫಲ ಇದೆ. ಅದನ್ನು ಇಲ್ಲಿ ಹೇಳ್ತಾನೆ, ಯೋಮಾಂ ಪಶ್ಯತಿ ಸರ್ವತ್ರ, ಎಲ್ಲೆಡೆಯಲ್ಲಿ ಭಗವಂತ ಇದ್ದಾನೆ ಅಂತ ಯಾರು ಧ್ಯಾನ ಮಾಡ್ತಾನೆ, ಅಂದರೆ ಬ್ರಹ್ಮನಿಂದ ಆರಂಭ ಮಾಡಿ ತೃಣಪರ್ಯಂತ ಭಗವಂತ ಇದ್ದಾನೆ ಅಂತ ಯಾರು ಧ್ಯಾನ ಮಾಡ್ತಾನೆ, ಸರ್ವಂಚ ಮಯಿ ಪಶ್ಯತಿ, ಬ್ರಹ್ಮಾದಿ ಸಮಸ್ತ ಪ್ರಪಂಚವು ಭಗವದ್ ಅಧೀನ, ಭಗವಂತನನ್ನೇ ಆಶ್ರಯಿಸಿಕೊಂಡಿದೆ, ಉಪಜೀವಿಸಿಕೊಂಡಿದೆ ಅಂತ ಯಾರು ಧ್ಯಾನ ಮಾಡ್ತಾನೆ, ತಿಳಿತಾನೆ, ಕಾಣ್ತಾನೆ, ಅವನಿಗೇನು ಫಲ? ತಸ್ಯಾಹಂ ನ ಪ್ರಣಶ್ಯಾಮಿ, ಯಾವತ್ತಿದ್ರೂ ಅವನ ಯೋಗಕ್ಷೇಮವನ್ನು ನಾನು ನೋಡ್ತಾನೇ ಇದ್ದೇನೆ ಅಂತ ಅರ್ಥ. ನ ಪ್ರಣಶ್ಯಾಮಿ ಅಂದರೆ ಅದೇ ಅರ್ಥ, ಅವನ ಯೋಗಕ್ಷೇಮವನ್ನು ನಾನು ನೋಡ್ಕೋತಿರ್ತೀನಿ. ಅವನು ಎಲ್ಲೇ ಹೋಗಲಿ,
ಯಾಕೆ ಅಂದರೆ ಅವ ಎಲ್ಲಿ ಹೋದರೂ ನನ್ನ ನೋಡ್ತಾನೆ, ಎಲ್ಲಿ ಹೋದರೂ ನನ್ನ ನೋಡ್ತಾನೆ, ಎಲ್ಲವನ್ನೂ ನನ್ನೊಳಗೆ ಇದೆ ಅಂತ ತಿಳಿತಾನೆ, ನನ್ನ ಅಧೀನ ಅಂತ ಭಾವಿಸಿದ್ದಾನೆ. ಅಂದಮೇಲೆ ಅವನ ಜವಾಬ್ದಾರಿ ನಂದು ಅಂತಂದ. ಅವನ ಯೋಗಕ್ಷೇಮವನ್ನು ಹೊರೋ ಜವಾಬ್ದಾರಿ ನಂದು. ನಮಗಷ್ಟು ನಿಖರತೆ ಇದೆನಾ ದೇವರ ಬಗ್ಗೆ? ಆದರೆ ಅವನಿಗೆ ಆ ನಿಖರತೆ ಇದೆ. ಅದು ಮಳೆನೋ, ಬಿಸಿಲೋ, ಚಳಿನೋ, ಗಾಳಿನೋ, ಬೆಂಕಿನೋ ಏನೇ ಇರಲಿ, ಅವ ಎಲ್ಲಿ ಹೋದರೂ ನಾನು ನೋಡ್ತಾನೆ. ಹಾಗಾಗಿ ನಾನು ಎಲ್ಲಿ ಹೋದರೂ ಅವನನ್ನು ಯೋಗಕ್ಷೇಮ ನಾನು ಹೊರಲೇಬೇಕು, ಹೊತ್ತೇನೆ. ನ ಪ್ರಣಶ್ಯಾಮಿ ಅಂದ್ರೆ ಅರ್ಥ ಯೋಗಕ್ಷೇಮವಹ ಸ್ಯಾಮ್, ನಾನು ಅವನ ಯೋಗಕ್ಷೇಮವನ್ನು ನೋಡ್ಕೊಳ್ತೇನೆ ಅಂತಾನೆ. ಸಚಮೇ ನ ಪ್ರಣಶ್ಯತಿ, ಅವ ಎಂದೂ ನನ್ನ ಭಕ್ತನಾಗೇ ಉಳಿತಾನೆ ಹೊರತು ಒಮ್ಮೆಯೂ ನನ್ನ ವಿರೋಧ ಮಾಡಲ್ಲ, ನನ್ನ ಸಂಕಲ್ಪಕ್ಕೆ ವಿರುದ್ಧ ನಡ್ಕೊಳ್ಳೋದಿಲ್ಲ ಅಂತ ಅರ್ಥ. ಸದಾ ಭಕ್ತ ಮದ್ಭಕ್ತೋ ಭವತಿ ಇತ್ಯರ್ಥ. ದ್ರೌಪದಿ, ಭೀಮಸೇನ ಇಂಥ ವ್ಯಕ್ತಿತ್ವ ಅವ್ರದ್ದೆಲ್ಲ ಯಾವತ್ತೂ ಕೂಡ ಭಗವತ್ ಸಂಕಲ್ಪಕ್ಕೆ ವಿರುದ್ಧ ನಡ್ಕೊಳ್ಳೋದಿಲ್ಲ, ಸದಾ ಭಗವದ್ಭಕ್ತರಾಗೆ ಉಳಿತಾರೆ. ಭಗವಂತನು ಅಷ್ಟೇ ಅವ್ರ ಹಿಂದೆ ಇರ್ತಾನೆ. ದುಶ್ಯಾಸನ ಬಂದ ಸೀರೆ ಸೆಳಿತಾನ, ಅವಳ ಜವಾಬ್ದಾರಿ ಅಲ್ಲ, ಅವಳ ಜವಾಬ್ದಾರಿಯಂತೆ ಅದನ್ನು ಉಳಿಸ್ಕೊಳ್ಬೇಕು ಅಂತಲ್ಲ. ಕಣ್ಣು ಕಿಸುರು ಮಾಡಿ ತನ್ನದೇ ಶಕ್ತಿಯಿಂದ ಒಂದು ಬೆಂಕಿಯ ಕಿಡಿಯನ್ನು ಸೃಷ್ಟಿ ಮಾಡಿದರೂ ದುಶ್ಯಾಸನ ಏನಾಗ್ತಾ ಇದ್ದ, ಸುಟ್ಟು ಭಸ್ಮನಾಗ್ತಿದ್ದ. ಆದರೆ ಅವಳು ಮಾಡಲಿಲ್ಲ. ಅವಳಿಗೆ ಅಷ್ಟು ಶಕ್ತಿ ಇದೆ, ಆದರೆ ಮಾಡಲಿಲ್ಲ. ಯಾಕೆ ಅಂದರೆ ನನ್ನ ಜವಾಬ್ದಾರಿ ಅಲ್ಲ ಅಂತಾಳು ಅವಳು. ಅದು ನನ್ನ ಜವಾಬ್ದಾರಿ ಅಲ್ಲ. ಯಾಕೆ? ನಾನು ಎಲ್ಲೆಡೆಯಲ್ಲಿ ಭಗವಂತನನ್ನು ಕಾಣೋಳು, ಎಲ್ಲೆಡೆಯಲ್ಲಿ ಭಗವಂತನನ್ನು ಕಾಣೋಳು ನಾನು, ಎಲ್ಲವೂ ಅವನ ಅಧೀನ ಅಂತ ಉಪಾಸನೆ ಮಾಡೋಳು ನಾನು. ಹೀಗೆ ಮಾಡೋರು ಎಂದೂ ಕೂಡ ನ ಪ್ರಣಶ್ಯಾಮಿ, ಅವರ ಯೋಗಕ್ಷೇಮ ನಾನು ನೋಡ್ಕೋತೇನೆ ಅಂತ ಹೇಳಿದವನು ಕೃಷ್ಣ. ಜವಾಬ್ದಾರಿ ಕೃಷ್ಣನ ಮೇಲೆ ಇರ್ತದಂತೆ. ನಮ್ದು ಹಾಗಲ್ಲ. ಏನೇ ಆಗಲಿ ನಮ್ಮ ಕಾಲ ಮೇಲೆ ನಾವು ನಿಲ್ಲೋಣ ಅಂತಿರ್ತೀವಿ. ನಿಲ್ಲು ಹಾಗಾದರೆ ಅಂತಾನೆ ಕೃಷ್ಣ. ನಿನ್ನ ಕಾಲ ಮೇಲೆ ನಿಲ್ತೀಯಪ್ಪ, ನಿಲ್ಲು ಹಾಗಾದರೆ. ಎಷ್ಟು ಹೊತ್ತು ನಿಲ್ತೀಯ? ಇದೇ ವ್ಯತ್ಯಾಸ. ಅದಕ್ಕೆ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇ ನ ಪ್ರಣಶ್ಯತಿ. ಸಚಮೇ ನ ಪ್ರಣಶ್ಯತಿ ಅಂದರೆ ಸದಾ ನನ್ನ ಭಕ್ತನಾಗೆ ಉಳಿತಾನೆ ಅನ್ನೋ ಅರ್ಥದಲ್ಲಿ ಆ ಮಾತನ್ನು ಕೃಷ್ಣ ಆಡಿದ ಅಂತ ತಿಳ್ಕೊಳ್ಬೇಕು. ಇದು 31ನೇ ಶ್ಲೋಕ ನೋಡಿ. ಭಕ್ತಿ, ಭಗವಂತನಲ್ಲಿ ಧ್ಯಾನ, ಭಕ್ತಿ, ಸಮಾಧಿ ಯೋಗ, ಇವುಗಳ ಅನುಷ್ಠಾನ, ಅದರಲ್ಲೂ ಉತ್ತಮಾಧಿಕಾರಿಗಳ ಬಗ್ಗೆ ಎಲ್ಲ ತಿಳಿಸಿ ನಮಗೆ ಎಷ್ಟು ದೊಡ್ಡ ಸಂದೇಶವನ್ನು ಕೊಡ್ತದೆ ಭಗವದ್ಗೀತೆ. 30ರಲ್ಲಿ ಕೃಷ್ಣ ಏನು ಹೇಳ್ದ ಅಂದರೆ ಯೋಮಾಂ ಪಶ್ಯತಿ ಸರ್ವತ್ರ ಅಂತ ಹೇಳ್ದ. ನನ್ನನ್ನು ಎಲ್ಲೆಡೆಯಲ್ಲಿ ನೋಡ್ತಾನೆ ಯಾರೋ ಅವನನ್ನು ನಾನು ಯಾವತ್ತಿದ್ರೂ ರಕ್ಷಣೆ ಮಾಡ್ತೇನೆ ಅಂತ ಹೇಳಿದ್ನಲ್ಲ. ಎಲ್ಲೆಡೆಯಲ್ಲಿ ನೋಡೋದ್ರದ್ದು ವಿವರಣೆ ಕೊಡ್ತಾನೆ 31ರಲ್ಲಿ. ಸರ್ವಭೂತಸ್ಥಿತಂ ಯೋ ಮಾಂ ಭಜತ್ಯೇಕತ್ವಮಾಸ್ಥಿತಃ ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮಯಿ ವರ್ತತೆ. ಸರ್ವಭೂತಸ್ಥಿತಂ ಮಾಂ ಯಹ ಭಜತಿ ಏಕತ್ವಮಾಸ್ಥಿತಃ ಭಜತಿ. ಇದೇ ನೋಡಿ, ಎಲ್ಲರ ಕಡೆಯಲ್ಲಿ ಎಲ್ಲೆಡೆಯಲ್ಲಿ ಭಗವಂತನನ್ನು ಕಾಣೋದು ಅಂದರೆ ಈ ಅರ್ಥ. ಅದು ಬಹಳ ಮುಖ್ಯ. ಏಕತ್ವಮಾಸ್ಥಿತಃ, ಆಗಲೇ ಹೇಳಿದೆ ಈ ವಿಷಯವನ್ನು. ಏಕತ್ವಮಾಸ್ಥಿತ ಅಂದರೆ ನಿರ್ಭೇದ ಅಂತ ಅರ್ಥ. ಅಭೇದ, ಅತ್ಯಂತಾಭೇದ. ಎಲ್ಲೆಡೆ ಭಗವಂತನೇ ಇದ್ದಾನೆ, ಅವನಲ್ಲಿ ಭೇದ ಇಲ್ಲ. ಅದೇ ಏಕತ್ವಮಾಸ್ಥಿತ ಅಂದರೆ ಅಭಿಪ್ರಾಯ. ಅಂತಹ ಜ್ಞಾನಿಯಾದವನು ಸರ್ವಭೂತಸ್ಥಂ ಮಾಂ ಭಜತಿ, ನನ್ನನ್ನು ಎಲ್ಲೆಡೆಯಲ್ಲೂ ಭಜಿಸ್ತಾನೆ ಅಂತಾದಾಗ ಸರ್ವಪ್ರಕಾರೇಣ ನ್ಯಾಯೇನ ಅನ್ಯಾಯೇನ ವಾ ವರ್ತಮಾನೋಪಿ ಮಯಿ ವರ್ತತೆ. ನ್ಯಾಯೇನ ಅನ್ಯಾಯೇನ ವರ್ತಮಾನೋಪಿ, ಅವನು ನ್ಯಾಯದಿಂದಿದ್ದಾನೋ ಅನ್ಯಾಯದಿಂದಿದ್ದಾನೋ ಅಂತ ಲೋಕ ಎಲ್ಲ ಅವನ ಬಗ್ಗೆ ಚರ್ಚೆ ಮಾಡ್ಬೋದು. ಆದರೆ ಅವ ಮಾತ್ರ ಏನಿದ್ರು ನನಗೆ ಸೇರಿದವ, ನನಗೆ ಮೀಸಲು ಅಂತಂದ. ಅವನಿಗೆ ಮೋಕ್ಷ ಕೊಟ್ಟೇ ಕೊಡ್ತೇನೆ,
ಅವನನ್ನು ಮೋಕ್ಷಕ್ಕೆ ಕರೆದುಕೊಂಡು ಹೋಗೇ ಹೋಗ್ತೇನೆ ಅಂತ ಕೃಷ್ಣ ಪರಮಾತ್ಮ. ಎಂಥ ವಿಚಿತ್ರವಾದ ಮಾತು. ಸರ್ವಥಾ ವರ್ತಮಾನೋಪಿ ಸ ಯೋಗಿ ಮೈ ವರ್ತತೆ ಅಂದರೆ ಹೀಗೆ ಅಭಿಪ್ರಾಯವನ್ನು ಹೇಳ್ತಾರೆ. ಹಾಗಾಗಿ ವ್ಯಾಪ್ತೋಪಾಸನೆ ಮಾಡುವಂಥ ಉತ್ತಮಾಧಿಕಾರಿಗಳಿಗೆ ನಮ್ಮ ಬುದ್ಧಿ, ನಮ್ಮ ತರ್ಕ, ನಮ್ಮ ಆಲೋಚನೆಯಿಂದ ಅವರಲ್ಲಿ ಏನೋ ಒಂದಿಷ್ಟು ಹುಳುಕುಗಳನ್ನು ನಾವು ಹುಡುಕ್ಲಿಕ್ಕೆ ಹೋಗಬಾರ್ದಂತೆ. ಅದು ನಮಗಲ್ಲ ಅಂತಾರೆ. ನ್ಯಾಯೇನ ಅನ್ಯಾಯೇನವಾ ವರ್ತಮಾನೋಪಿ ಮೈ ವರ್ತತೆ. ಎಲ್ಲಿವರೆಗೂ ಅನ್ಯಾಯ ಪ್ರವೃತ್ತಾವಪಿ ಜ್ಞಾನಿನಃ ಮೋಕ್ಷೋ ನಿಯತ ಇವ. ಅವರಿಗೆ ಮುಕ್ತಿಗದು ತೊಡಕಾಗಲ್ಲ ಅಂತಂದ ಕೃಷ್ಣ. ಬ್ರಹ್ಮಸೂತ್ರದಲ್ಲಿ ವ್ಯಾಸರು ಹೇಳ್ತಾರೆ ಈ ಮಾತನ್ನು. ಜ್ಞಾನಿ ಅಂತಾಗಿ, ದೊಡ್ಡ ಜ್ಞಾನಿ ಅಂತಾಗಿ, ಎಲ್ಲೆಡೆ ಭಗವಂತನನ್ನು ಉಪಾಸನೆಯನ್ನು ಮಾಡ್ತಾ, ಎಲ್ಲೆಡೆ ಇರುವ ಭಗವದ್ ರೂಪಗಳಿಗೆ ಐಕ್ಯವನ್ನು ತಿಳಿದು, ಇಂಥ ವ್ಯಕ್ತಿಯಿಂದ ನ್ಯಾಯ ಅನ್ಯಾಯಗಳಲ್ಲಿ ಯಾವಾಗಲಾದರೂ ಅನ್ಯಾಯ ನಡೀತದೆ ಅಂತಾದರೆ ಆ ಅನ್ಯಾಯ ನಡೆದದ್ರಿಂದ ಅವನಿಗೆ ಮೋಕ್ಷಕ್ಕೇನಾದರೂ ತೊಡಕಾಗ್ತದಾ ಅಥವಾ ತೊಡಕಾಗಲ್ವಾ ಅನ್ನೋ ಚರ್ಚೆ ಮಾಡ್ತಾರೆ ಬ್ರಹ್ಮಸೂತ್ರದಲ್ಲಿ. ವ್ಯಾಸರು ಹೇಳ್ತಾರೆ, ಭಗವಂತನ ಧ್ಯಾನ ಯೋಗದ ಶಕ್ತಿ ಈ ಅನ್ಯಾಯವನ್ನು ಕೂಡ ಮೊಟಕುಗೊಳಿಸ್ತದೆ, ಮೋಕ್ಷ ಕೊಟ್ಟೇ ಕೊಡ್ತಾನೆ ಅಂತಂತಾರೆ. ಅಂದರೆ ಎಷ್ಟು ಪರಮಾತ್ಮನ ಕರುಣೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು. ಓಂ ಕಾಮಕಾರೇಣ ಚೈಕೆ ಅಂತ ಒಂದು ಸೂತ್ರ, ಒಂದು ಬ್ರಹ್ಮಸೂತ್ರ, ಅಲ್ಲಿ ಈ ವಿಷಯವನ್ನು ಹೇಳ್ತಾರೆ. ಕೆಲವೊಮ್ಮೆ ಅದು ಆಗ್ತದೆ. ಉತ್ತಮ ಅಧಿಕಾರಿಯಾಗಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಎಲ್ಲೆಡೆ ಭಗವಂತನನ್ನು ಕಾಣುವವನಾಗಿಯೂ ಅವನ ಪ್ರವೃತ್ತಿಯಲ್ಲಿ ನ್ಯಾಯವೋ ಅನ್ಯಾಯವೋ ಒಂದಿಷ್ಟು ಉಂಟಾಯಿತು ಅಂತಾದರೆ ಯಾವಾಗಲಾದರೂ ಅದು ಮೋಕ್ಷಕ್ಕೆ ತೊಡಕಾಗಲ್ಲ. ಆದರೆ ಒಂದು ವಿಷಯ ಹೇಳ್ತಾರೆ ಆ ಸೂತ್ರದಲ್ಲಿ, ಕಾಮಕಾರೇಣ ಅನ್ನೋ ಸೂತ್ರದಲ್ಲಿ, ಭಗವಂತ ಆನಂದದ ಹ್ರಾಸವನ್ನು ಮಾಡ್ತಾನೆ ಅಂತಂತಾರೆ. ಅವನ ಅರ್ಹತೆಗೆ ಅನುಗುಣವಾದ ಒಂದು ಆನಂದ ಇರ್ತದೆ. ಆ ಅರ್ಹತೆಗೆ ಅನುಗುಣವಾಗಿ ಅವನಿಗೆ ಆನಂದ ಇದೆ. ಆ ಆನಂದದಲ್ಲಿ ಒಂದಿಷ್ಟು ಹ್ರಾಸ ಆಗ್ತದಂತೆ ಆ ಅನ್ಯಾಯದ ಪ್ರವೃತ್ತಿಯ ಹಿನ್ನೆಲೆಯಲ್ಲಿ. ಆದರೆ ಅವನಿಗೆ ಸಿಗಬೇಕಾದ ಆನಂದ ಸಿಗ್ತದೆ. ಆ ಹ್ರಾಸದ ವಿವರಣೆ ಮತ್ತು ಆಚಾರ್ಯ ಅದರದ್ದೊಂದು ಪರ್ಸೆಂಟೇಜ್ ಲೆಕ್ಕ ಹೇಳ್ರಿ ಅಂದ್ರೆ ಗೊತ್ತಾಗಲ್ಲ ನಮಗೆ, ಅಷ್ಟು ಸೂಕ್ಷ್ಮ ವಿಷಯ. ಆದರೂ ಭಗವಂತನ ಕಾರುಣ್ಯ ಅಪಾರ ಅಂತನ್ಲಿಕ್ಕೆ ಇಂಥ ವಿಷಯಗಳನ್ನು ನಾವು ಅನುಸಂಧಾನ ಮಾಡಲಿ ಅಂತ ಹೇಳ್ತಾರೆ ಮಹಾನುಭಾವರು. ಹಾಗಾಗಿ ಸರ್ವಥಾ ವರ್ತಮಾನೋಪಿ ಅಂತನ್ನೋಲ್ಲಿ ನ್ಯಾಯೇನ ಅನ್ಯಾಯೇನಾಪಿ ವರ್ತಮಾನ ಅಂತ ಅರ್ಥ ಮಾಡಿಯೂ ಕೂಡ ಅವನಿಗೆ ಮೋಕ್ಷ ನಿಯತ ಅಂತ ತಿಳ್ಕೊಳ್ಬೇಕು. ಆನಂದ ಹ್ರಾಸದಲ್ಲಿ ಸ್ವಲ್ಪ ಅವನಿಗೆ ಅದೊಂದು ಫಲ ಕೊಡ್ತಾನೆ ಭಗವಂತ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಧ್ಯಾನ ಯೋಗ ತಪ್ಪಲಿಲ್ಲ, ಅದಕ್ಕೆ ಸಿಗಬೇಕಾದ ಫಲ ಮಾತ್ರ ಸಿಗೋದು ತಪ್ಪಲಿಲ್ಲ, ಮುಕ್ತಿ ತಪ್ಪಲಿಲ್ಲ. ಅದನ್ನು ಅರ್ಥೈಸ್ಕೊಳ್ಬೇಕು. ಯಾಕಂದರೆ ಲೋಕದೊಳಗೆ ಸ್ವಲ್ಪ ಅನ್ಯಾಯ ನಡೆಸಿದ್ರು ಅವನನ್ನು ತೆಗೆದುಹಾಕ್ಬಿಡ್ತಾರೆ ಕಂಪನಿಯಿಂದ, ದೊಡ್ಡ ಪನಿಷ್ಮೆಂಟ್ ಕೊಡ್ತಾರೆ. ಅವನ ಅಫೆನ್ಸಿಗೆ ಅನುಗುಣವಾಗಿ ಕೊಡ್ತಾರೆ ಅಂತಿಲ್ಲ, ಅವರ ರೂಲ್ಸಿಗೆ ಅನುಗುಣವಾಗಿ ಕೊಡ್ತಾರೆ. ಅದು ತಪ್ಪು ದೊಡ್ಡದು ಸಣ್ಣದು ಅಂತ ಅವ್ರು ನೋಡಲ್ಲ. ನಾವು ಮೊದಲೇ ಒಂದು ರೂಲ್ಸ್ ಹಾಕಿದ್ವಿ, ಅದು ಸಣ್ಣ ತಪ್ಪೇ ಆಗಿರ್ಬೋದು, ಆದರೆ ನಮ್ಮ ರೂಲ್ಸಿಗೆ ಬದ್ಧರಾಗಿರಬೇಕು. ಇಲ್ಲದೇ ಇದ್ದರೆ ನಮ್ಮ ಡಿಗ್ನಿಟಿ, ನಮ್ಮ ನಿಯಮಾವಳಿ, ನಮ್ಮ ಅಧಿಕಾರಕ್ಕೆ ಅದು ತಪ್ಪಾಗ್ತದೆ ಅಂತ ಅವನನ್ನು ಆ ಕಂಪನಿಯಿಂದ ದೂರನೇ ಹಾಕಿಬಿಡ್ತಾರೆ. ಆದರೆ ಪರಮಾತ್ಮ ಹಾಗಲ್ಲ ಅಂತ ತಿಳಿಸ್ಬೇಕಾಗಿದೆ. ಭಗವಂತನ ಅಪಾರ ಕಾರುಣ್ಯ ಎಷ್ಟು, ಅವನಿಗೆ ಕೊಡಬೇಕಾದದ್ದೆಲ್ಲ ಕೊಟ್ಟು ಹ್ರಾಸ ಆನಂದದಲ್ಲಿ ಸ್ವಲ್ಪ ಮಾಡ್ತಾನೆ ಅಂತ ವಿವರಣೆ ಕೊಟ್ಟರು. ಇದಕ್ಕಿಂತ ಕರುಣಾಸಾಗರ ಯಾರಿದ್ದಾನೆ ದೇವರಲ್ಲಿ? ಏನು ಕರುಣಾನಿಧಿಯೋ ಹರಿ ಮತ್ತೇನು ಭಕ್ತಾಧೀನನೋ ಅಂತನ್ನೋ ಮಾತಿಗೆ ಈ ಅರ್ಥನೂ ಮಾಡಬೇಕು. ಇದು 31ನೇ ಶ್ಲೋಕದಿಂದ ತಿಳಿಸಿದ ಶಾಸ್ತ್ರಾರ್ಥ. 32ರಲ್ಲಿ ಮತ್ತೊಂದು ವಿಷಯ ಹೇಳ್ತಾನೆ ಕೃಷ್ಣ. ಹಿಂದೆ 29ರಲ್ಲಿ ಹೇಳುವಾಗ ಎಲ್ಲೆಡೆ ಭಗವಂತನನ್ನು ಕಾಣುವವನು ಸಮದರ್ಶನ ಅಂತಂದರೆ, ಸಮದರ್ಶನ ಅಂತಂದರೆ ಸಾಮ್ಯೇನ ಭಗವಂತನನ್ನು ಕಾಣಬೇಕು ಅಂತ ವಿವರಣೆ ಕೊಟ್ಟರು. ಈ ಸಮದರ್ಶನದ ವಿವರಣೆ ಏನು? ಸಮದರ್ಶನ ಅಂದರೆ ಏನು?
ಅದಕ್ಕೆ ಕೃಷ್ಣ ಇಲ್ಲಿ ಹೇಳ್ದ ಏಕತ್ವ ಮಾಸ್ಥಿತಃ ಅಂತ ಮತ್ತೆ ಅದನ್ನು 31ನೇ ಶ್ಲೋಕದಲ್ಲಿ ವಿವರಣೆ ಕೊಟ್ಟ. ಅದರದ್ದು ಕೂಡ ಸ್ಪಷ್ಟೀಕರಣ ಬೇಕಾಗ್ತದೆ. ಸಮದರ್ಶನದ ವಿವರಣೆ ಏಕತ್ವಮಾಸ್ಥಿತ ಅಂದರೆ ಸಾಲಲ್ಲ. ಅದಕ್ಕೆ ಈ 32ನೇ ಶ್ಲೋಕದಲ್ಲಿ ಆ ಸಮದರ್ಶನದ ವಿವರಣೆ ಕೊಡ್ತಾನೆ. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ. ಅರ್ಜುನ, ಸರ್ವತ್ರ ಆತ್ಮೌಪಮ್ಯೇನ ಸಮಂ ಪಶ್ಯತಿ. ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಕೃಷ್ಣ ವಿವರಣೆ ಕೊಡ್ತಾನೆ. ಹೇ ಅರ್ಜುನ, ಸರ್ವತ್ರ ಆತ್ಮೌಪಮ್ಯೇನ ಸುಖಂ ವಾ ಯದಿ ವಾ ದುಃಖಂ, ತನಗೆ ಪ್ರಿಯವಾಗ್ತದೋ ಅಪ್ರಿಯವಾಗ್ತದೋ. ಸುಖಂ ವಾ ಅಂದರೆ ಪ್ರಿಯ ಅಂತ ಅರ್ಥ, ದುಃಖಂ ಅಂದರೆ ಅಪ್ರಿಯಂ. ಯಾವುದನ್ನು ಮಾಡೋಣದ್ರಿಂದ ತನಗೆ ಪ್ರಿಯವಾಗ್ತದೆ, ಯಾವುದನ್ನು ಮಾಡೋಣದ್ರಿಂದ ತನಗೆ ಅಪ್ರಿಯವಾಗ್ತದೆ, ಇದನ್ನು ಅರ್ತಿದಾನೋ ಇಲ್ಲೋ? ಇದನ್ನು ಚೆನ್ನಾಗಿ ಅರ್ತಿದ್ದೇವೆ ನಾವು. ಇಂಥದ್ದನ್ನು ಮಾಡಿಕೊಂಡ್ರೆ ನಮ್ಮಲ್ಲಿ ನನಗೆ ದುಃಖ ಆಗ್ತದೆ ಅಂತ ನಾವು ಚೆನ್ನಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ನಮ್ಮ ದಿನಚರಿಯನ್ನು ನಡೆಸ್ತಿರ್ತೇವೆ. ಇದನ್ನೇ ಇನ್ನೊಬ್ಬರಿಗೂ ಇದೇ ತರಹ ಅಂತ ಯೋಚನೆ ಮಾಡಬೇಕಂತ. ನನ್ನನ್ನು ಯಾರಾದರೂ ಬೈದರೆ ನನಗೇನು ದುಃಖ ಆಗ್ತದೋ, ನಾನು ಇನ್ನೊಬ್ಬರನ್ನ ಬೈದರೂ ಕೂಡ ನನಗಾದಷ್ಟೇ ದುಃಖ ಅವನಿಗೆ ಆಗ್ತದೆ ಅನ್ನೋ ಆಲೋಚನೆ ಮಾಡಬೇಕಂತ. ನೋಡಿ, ಅದನ್ನು ವಿವರಣೆ ಕೊಡ್ತಾರೆ. ಸ್ವಸ್ಯ ಪ್ರಿಯಂ ದುಃಖಂ ಅಪ್ರಿಯಂಚ ತಥಾ ಅನ್ಯೇಷಾಮಪಿ. ಇನ್ನೊಬ್ಬರಿಗೂ ಆಗ್ತದೆ ತಾನೆ, ಹಾಗಾಗಿ ಅದನ್ನು ಆಗದಂತೆ ನೋಡ್ಕೊ. ಭಗವದ್ಭಕ್ತಾನಾಮೇವ ಇತಿ ಆತ್ಮೌಪಮ್ಯೇನ ಅಂದರೆ ಸ್ವಸಾದೃಶ್ಯೇನ ಸರ್ವತ್ರ ಭಗವದನುವರ್ತಿಷು ಸಮಂ ಪಶ್ಯೇತ್. ಭಗವದ್ಭಕ್ತಾನಾಮೇವ, ಅನ್ಯೇಷಾಮಪಿ ಅಂದರೆ ಭಗವದ್ಭಕ್ತರ ವಿಷಯದಲ್ಲಿ ಅಂತ ಅರ್ಥ ಇದು. ಇದನ್ನು ಎಲ್ಲ ಕಡೆಯಲ್ಲಿ ಅಪ್ಲೈ ಮಾಡ್ಕೊಳ್ಳೋದಲ್ಲ, ಭಗವದ್ಭಕ್ತರ ವಿಷಯದಲ್ಲಿ ಅಂತ ಸ್ಪೆಸಿಫಿಕ್ ಆಗಿ ಬರೀತಾರೆ. ಸ್ವಸಾದೃಶ್ಯೇನ ಆತ್ಮೌಪಮ್ಯೇನ ಅಂದರೆ ಸ್ವಸಾದೃಶ್ಯೇನ, ತನಗೆ ದುಃಖ ಆಗ್ತದೆ ಅಂದರೆ ಇನ್ನೊಬ್ಬರಿಗೂ ದುಃಖ ಆಗ್ತದೆ. ಈ ತನ್ನ ಸಾದೃಶ್ಯವನ್ನು ಇಟ್ಟುಕೊಂಡು ಸರ್ವತ್ರ ಭಗವದನುರ್ದೃಶ್ಯ ಸಮಂ ಯಃ ಪಶ್ಯತಿ ಸುಖಮೇವ ಯೋ ವಾಂಛತಿ ಸರ್ವಭಕ್ತೇಷು ಸ್ವಾತ್ಮಾನೈವ ಇತಿ ಯಾವತ್ ಸ ಯೋಗಿ ಪರಮೋಮತ. ಅವನೊಬ್ಬ ದೇವರ ಭಕ್ತ, ಇವನೊಬ್ಬ ದೇವರ ಭಕ್ತ, ಅವನೂ ಒಬ್ಬ ದೇವರ ಭಕ್ತ. ನನಗೇನು ದುಃಖ ಆದರೆ, ನನಗೆ ಅಪ್ರಿಯ ಆದರೆ ದುಃಖ ಅನುಭವಿಸ್ತೇನೆ, ಅದು ಅವನಿಗೂ ಆಗ್ತದೆ. ಹಾಗಾಗಿ ಭಗವಂತ ಅವನಿಗೂ ದುಃಖ ಆಗೋದು ಬೇಡ ಅಂತ ಬಯಸ್ಬೇಕಂತೆ, ಅವನಿಗೂ ಸುಖವಾಗಲಿ ಅಂತನ್ನೋ ಬಯಕೆ ಇರಬೇಕಂತೆ. ಭಗವಂತ, ನನ್ನೊಳಗೆ ನೀನೇ ಇದ್ದಿ, ಅವನೊಳಗೂ ನೀನೇ ಇದ್ದಿ, ನನಗೆ ಆಗ್ತದೆ ಅಂತ ಆದಾಗ, ಹೀಗಾದಾಗ ಅವನಿಗೂ ಅದೇ ಆಗ್ತದಲ್ಲ. ಹಾಗಾಗಿ ಭಗವಂತನಲ್ಲಿ ಅವನಿಗೂ ಕೂಡ ಸುಖವೇ ಆಗಲಿ ಅಂತ ಬಯಸ್ಬೇಕಂತೆ. ಅವನು ನಿಜವಾಗಲೂ ಯೋಗಿ ಪರಮೋಮತಃ. ಇದು ವಿಷ್ಣು ಭಕ್ತರ ವಿಷಯದಲ್ಲಿ ತನ್ನೊಳಗೆ ತಾನು ಸ್ನೇಹ ಮಾಡಿಕೊಳ್ಳುವಂತೆ ಇನ್ನೊಬ್ಬರೊಳಗೂ ಕೂಡ ಅದೇ ಸ್ನೇಹವನ್ನೇ ತೋರ್ದ ಅಂತಾದರೆ ಭಗವಂತನಿಗೆ ಅತ್ಯಂತ ಪ್ರಿಯನಾದ ಯೋಗಿ ಆಗ್ತಾನಂತೆ. ಇದು ನಮ್ಮಲ್ಲಿ ಜಾಗೃತ ಆಗಬೇಕು. ಬಹಳ ದೊಡ್ಡ ಅನುಭವ ಇದರಿಂದ ನಮಗೆ ಸಿಗ್ತದೆ. ಅವನು ಒಬ್ಬ ದೇವರ ಭಕ್ತನಲ್ವೇ, ಅರೆ ಅವನಿಗೆ ಯಾಕೆ ದುಃಖ ಆಗಬೇಕು, ಅವನಿಗೂ ನನ್ನಂತೆ. ಹೀಗೆ ಮನುಷ್ಯ ಯಾವತ್ತಿದ್ರೂ ವಿಷ್ಣು ಅನುವರ್ತಿಷು ಸ್ವಾತ್ಮನೀವ ಸ್ನೇಹಂ ಕುರ್ವನ್ ಅಂತಾರೆ. ವಿಶೇಷ ವಿಷ್ಣು ಭಕ್ತರಾದವರಲ್ಲಿ ತಾನೊಬ್ಬ ವಿಷ್ಣು ಭಕ್ತನಾಗಿ ತನ್ನ ಬಗ್ಗೆ ತನಗೆ ಎಂಥ ಸ್ನೇಹ ಇದೆಯೋ ವ್ಯಕ್ತಿಗೆ, ಇನ್ನೊಬ್ಬನೂ ಕೂಡ ವಿಷ್ಣು ಭಕ್ತನಾದಾಗ ತನ್ನನ್ನು ತಾನು ಸ್ನೇಹ ಮಾಡಿದಂತೆ ಅವನನ್ನು ಸ್ನೇಹ ಮಾಡಬೇಕಂತ. ಅಷ್ಟು ಸುಲಭವಾಗಿ ಅರ್ಥನೂ ಆಗಲ್ಲ ಕೆಲವರಿಗೆ ಈ ವಿಷಯ. ಅಷ್ಟು ಅದ್ಭುತವಾದ ವಿಷಯ, ಅಷ್ಟು ಕಠಿಣವು. ಯಾಕಂದರೆ ನಾವು ನಮ್ಮ ಸ್ವಾರ್ಥ ಸ್ನೇಹದೊಳಗೆ ಯಾವಾಗಲೂ ಮುಳುಗಿರ್ತೇವೆ. ಇನ್ನೊಬ್ಬರ ಸ್ನೇಹದ ಬಗ್ಗೆ ನಾವು ಯೋಚನೆ ಮಾಡೋದು ಕಠಿಣ ಆಗಿರ್ತದೆ. ಆದರೆ ಕೃಷ್ಣ ಬಹಳ ಎತ್ತರದ ವಿಷಯವನ್ನು ಹೇಳ್ದ, ಬಹಳ ಎತ್ತರದ ವಿಷಯ. ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋಮತಃ. ಇದನ್ನೂ ಸಾಮ್ಯ ದರ್ಶನ ಅಂತ ಕರೀತಾರೆ. ಇದು ಸಾಮ್ಯ ದರ್ಶನ ಅಂದರೆ ಆತ್ಮೌಪಮ್ಯೇನ
ಸಾಮ್ಯ ಅಂದರೆ ಅದು. ಯಾಕಂದರೆ ಮನುಷ್ಯ ತನ್ನನ್ನು ಬಹಳ ಪ್ರೀತಿಸ್ತಾನೆ. ತನಗೆ ಯಾವತ್ತೂ ಅನುಕೂಲ ಆಗಲಿ ಅಂತ ಬಯಸೋದಿಲ್ಲ. ತನಗೆ ಯಾವತ್ತಿದ್ರೂ ಅನುಕೂಲ ಆಗಲಿ ಅನಾನುಕೂಲ ಆಗಲಿ ಅಂತ ಬಯಸಲ್ಲ. ಅನುಕೂಲನೇ ಅಂತ ಮಾಡ್ಕೊಳ್ತಿರ್ತಾನೆ. ಆ ಮಾಡ್ಕೊಳ್ಳುವಾಗ ಏನು ಮಾಡ್ತಿರ್ತಾನೆ ಅಂದರೆ, ಉಳಿದವ್ರಿಗೆ ಏನಾದರೂ ಏನಪ್ಪ ಅನ್ನೋ ಭಾವನೆ ಮಾಡ್ಕೊಳ್ತಿರ್ತೀವಿ. ಇದು ಬೇರೆ ಸೇರ್ತಿರ್ತದಲ್ಲಿ ಒಳಗಡೆ. ಮತ್ತೊಬ್ಬರಿಗೆ ಏನಾದರೂ ಏನಪ್ಪ, ನಾ ಚೆನ್ನಾಗಿದ್ರೆ ಸಾಕಪ್ಪ, ಇದೇ ಯಾವಾಗಲೂ ಯೋಚನೆ ಇರ್ತದೆ. ಇದು ಗೀತೆಗೆ ಸಮ್ಮತವಾದ ಯೋಗ ಅಲ್ಲ. ಇದು ಕೃಷ್ಣನಿಗೆ ಸಮ್ಮತವಾದದ್ದಲ್ಲ. ಅವನು ಒಬ್ಬ ದೇವರ ಭಕ್ತ, ಅವನೂ ದೇವರ ಭಕ್ತ, ಇವನೂ ದೇವರ ಭಕ್ತ ಅಂತ ಆದಾಗ ತನ್ನೊಳಗಿರೋ ಸ್ನೇಹವೇ ಅವನೊಳಗೂ ತೋರ್ದ ಅಂದರೆ ಅದು ಸಾಮ್ಯ ದರ್ಶನ ಅಂತ ಕೃಷ್ಣ ಅಭಿಪ್ರಾಯ ಪಡ್ತಾನೆ. ಬಹಳ ಅರ್ಥಗರ್ಭಿತವಾದ ಮಾತು. ಆತ್ಮೌಪಮ್ಯೇನ ಸರ್ವತ್ರ ಸಮಂ ಪಶ್ಯತಿ ಯೋರ್ಜುನ ಸುಖಂ ವಾ ಯದಿ ವಾ ದುಃಖಂ ಸ ಯೋಗಿ ಪರಮೋ ಮತಃ. ಹೀಗೆ 32ನೇ ಶ್ಲೋಕದಲ್ಲಿ ಕೃಷ್ಣ ಈ ಸಾಮ್ಯ ದರ್ಶನದ ಬಗ್ಗೆ, ಸಮದರ್ಶನದ ಬಗ್ಗೆ ವಿವರಣೆಯನ್ನು ಕೊಟ್ಟು ತಿಳಿಸಿದ. ಇದಾದ ಮೇಲೆ ಅರ್ಜುನನ ಪ್ರಶ್ನೆ ಪ್ರಾರಂಭ ಆಗ್ತದೆ. ಯಾಕಂದರೆ ಇದೆಲ್ಲ ಇಷ್ಟೋ ತನಕ ಹೇಳಿದ ಯೋಗಾನುಷ್ಠಾನದಿಂದ, ಸಮಾಧಿ ಯೋಗಾನುಷ್ಠಾನದಿಂದ ಸಿಗುವ ಫಲ ಎಲ್ಲ ಸರಿ. ಇದ್ರ ಹಿಂದೆ ಮನಸ್ಸೇ ಮುಖ್ಯ ಅಂತ ಗೊತ್ತಾಗ್ತದೆ. ಇಂದ್ರಿಯಗಳನ್ನು ಪ್ರತ್ಯಾಹಾರ ಮಾಡಬೇಕು, ಮನಸ್ಸು ಬೇಕು. ದೇವರನ್ನು ಧ್ಯಾನ ಮಾಡಬೇಕು, ಮನಸ್ಸು ಬೇಕು. ವಿಷಯಗಳ ಆಚೆ ಈಚೆ ಮನಸ್ಸು ಹೋಗದಂತೆ ನೋಡ್ಕೊಳ್ಬೇಕು, ಮನಸ್ಸು ಬೇಕು. ಎಲ್ಲ ಕೇಂದ್ರಿತವಾದದ್ದು ಇದಿಷ್ಟು ವಿಷಯಗಳು ಯಾವುದರ ಮೇಲೆ? ಮನಸ್ಸಿನ ಮೇಲೆ. ಅರ್ಜುನ ಅದರ ಮೇಲೆ ಪ್ರಶ್ನೆ ಮಾಡ್ತಾನೆ. ಅರ್ಜುನ ಉವಾಚ ಯೋಯಂ ಯೋಗಸ್ತ್ವಯಾ ಪ್ರೋಕ್ತಃ ಸಾಮ್ಯೇನ ಮಧುಸೂದನ ಏತಸ್ಯಾಹಂ ನ ಪಶ್ಯಾಮಿ ಚಂಚಲತ್ವಾ ಸ್ಥಿತಿಂ ಸ್ಥಿರಾ. ಹೇ ಮಧುಸೂದನ, ಕೃಷ್ಣನನ್ನು ಅರ್ಜುನ ಸಂಬೋಧನೆ ಮಾಡೋದು. ಹಿಂದೆ ಒಬ್ಬ ಮಧು ಅಂತ ಅಸುರ ಇದ್ದ. ಮಧು ಮತ್ತು ಕೈಟಭ ಅಂತ ಇಬ್ಬರಿದ್ದರು. ಅದರಲ್ಲಿ ಮಧು ಅನ್ನೋ ಅಸುರನನ್ನು ಕೃಷ್ಣ ಸಂಹಾರ ಮಾಡಿದ. ಹಾಗಾಗಿ ವಿಷ್ಣುವಿಗೆ ಮಧುಸೂದನ ಅಂತ ನಾಮ ಬಂತು. ಮಧು ನಾಮಕ ಅಸುರನನ್ನು ಸಂಹರಿಸಿದವ ಅಂತ ಅರ್ಥ ಅದಕ್ಕೆ. ಹೇ ಮಧುಸೂದನ, ಅರ್ಜುನ ಕೇಳ್ತಾನೆ, ಸಾಮ್ಯೇನ, ನೀನು ಹೇಳಿದಂತೆ ಎಲ್ಲೆಡೆಯಲ್ಲಿಯೂ ಕೂಡ ಭಗವದ್ಭಕ್ತರಲ್ಲಿ ಆತ್ಮೌಪಮ್ಯೇನ ನಿನ್ನನ್ನು ಕಾಣಬೇಕು ಅಂತ ಹೇಳ್ತಿದ್ದಿ. ಹೇಳಲಿಕ್ಕೆ ಚೆನ್ನಾಗಿದೆ. ಹೇಳಲಿಕ್ಕೆ ಚೆನ್ನಾಗಿದೆ. ಆತ್ಮೌಪಮ್ಯೇನ ಎಲ್ಲರಲ್ಲೂ, ವಿಷ್ಣು ಅನುವರ್ತಿಗಳಲ್ಲಿ, ಭಗವದ್ ಅನುವರ್ತಿಗಳಲ್ಲಿ ಆತ್ಮೌಪಮ್ಯೇನ ಅಂಥ ಸಾಮ್ಯ ಕಾಣಬೇಕು ಅಂತ ಹೇಳ್ತಿದ್ದಿ. ಮತ್ತು ಮನಸ್ಸು ಏಕಾಗ್ರವಾಗಬೇಕು ಅಂತ ಹೇಳ್ತಿದ್ದಿ. ಇದನ್ನು ವಿವರಣೆ ಮಾಡ್ತಾ ಮಾಡ್ತಾ ಬಂದೆಲ್ಲ ಈ ಧ್ಯಾನ ಯೋಗವನ್ನು. ಯೋಯಂ ಯೋಗ ಧ್ಯಾನ ಯೋಗ ಏತಸ್ಯಾಹಂ ನ ಪಶ್ಯಾಮಿ ಅಂತಂದ. ಈ ಯೋಗ ಯಾರಿಂದಲೂ ಪ್ರಾಯ ಮಾಡಲಿಕ್ಕಾಗಲ್ಲ ಅಂತ ಅನ್ನಿಸ್ತಾ ಇದೆ. ಯಾಕೆ? ಚಂಚಲತ್ವಾತ್ ಸ್ಥಿತಿಂ ಸ್ಥಿರಾಂ. ಈ ಯೋಗ ಮಾಡಬೇಕಾದ್ರೆ ಮನಸ್ಸು ಸ್ಥಿರವಾಗಬೇಕಾಗಿತ್ತು. ಆದರೆ ಮನಸ್ಸು ಏನಾಗಿಬಿಟ್ಟಿದೆ? ಚಂಚಲ ಆಗಿದೆ. ಮನಸ್ಸು ಚಂಚಲ ಆದಾಗ ಮನಸ್ಸನ್ನು ನಿಯಂತ್ರಿಸ್ಕೊಂಡು ಮಾಡಬೇಕಾದ ಈ ಯೋಗವನ್ನು ಯಾರು ಮಾಡ್ತಾರೆ? ಅದಕ್ಕೆ ಅವನೇ ವಿವರಣೆ ಕೊಟ್ಟ ಅರ್ಜುನ. ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದ್ ದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೇ ವಾಯೋರಿವ ಸುದುಷ್ಕರಂ. ಇದು ಅರ್ಜುನನ ಮುಂದಿನ ಮಾತು ಪ್ರಶ್ನೆಯಲ್ಲಿ. ಹೇ ಕೃಷ್ಣ ಅಂತ ಸಂಬೋಧನೆ ಮಾಡಿದ. ಎಲ್ಲರ ಮನಸ್ಸನ್ನು ತನ್ನೆಡೆ ಆಕರ್ಷಿಸ್ತಾನೆ. ಯೋಗಿಗಳ ಮನಸ್ಸನ್ನು, ಗೋಪಿಕಾ ಸ್ತ್ರೀಯರ ಮನಸ್ಸನ್ನು, ಶತ್ರುಗಳ ಮನಸ್ಸನ್ನು ಆಕರ್ಷಿಸ್ತಿದ್ದಂತೆ ಕೃಷ್ಣ. ಅದಕ್ಕೆ ಅವನಿಗೆ ಕೃಷ್ಣ ಅಂತ ನಾಮ. ಆ ಕೃಷ್ಣನನ್ನು ಕೃಷ್ಣ ಮನಃ ಚಂಚಲಂ ಪ್ರಮಾಥಿ ಬಲವದ್ ದೃಢಂ, ಎಷ್ಟು ವಿಶೇಷಣ ಕೊಟ್ಟಿದ್ದಾನೆ ಮನಸ್ಸಿನ ವಿವರಣೆ. ಮನಸ್ಸು ಯಾವತ್ತಿದ್ರೂ ಚಂಚಲ ಅಲ್ವೇ? ಮೇಲಾಗಿ ಪ್ರಮಾಥಿ,
ಪ್ರಮಾಥಿ ಅಂದರೆ ಪ್ರಮಥಶೀಲ, ದೇಹೇಂದ್ರಿಯಗಳನ್ನು ಕ್ಷೋಭೆಗೊಳಿಸುವಂತಹ ಶಕ್ತಿ ಮನಸ್ಸಿಗಿದೆ. ಇಲ್ಲೇ ಕೂತಿರ್ತದೆ, ಎಲ್ಲ ದೇಶ ಓಡಾಡಿ ಬಂದಿರ್ತದೆ. ಇಲ್ಲೇ ನೋಡಿದರೆ ಎಲ್ಲಿದ್ದೀರಿ, ಇಲ್ಲೇ ಕೂತಿದ್ದೀವಿ, ಎಲ್ಲ ದೇಶ ಓಡಾಡಿ ಬಂದಿರ್ತೀವಿ. ಇಲ್ಲೇ ಇದೆ ಇಂದ್ರಿಯಗಳು, ಆದರೆ ಆ ಇಂದ್ರಿಯಗಳನ್ನು ಕ್ಷೋಭೆಗೊಳಿಸ್ತದೆ, ಒಳಗಡೆಯಿಂದ ಕೆರಳಿಸ್ತದೆ. ಪ್ರಮಾಥಿ ಇದು ಮನಸ್ಸಿಗಿರುವಂಥ ಮತ್ತೊಂದು ಕಾಯಿಲೆ. ಬಲವದೃಢಂ ಇನ್ನೊಂದು ಕಾಯಿಲೆ, ಬಲವತ್. ನಾವು ಎಷ್ಟು ವಿವೇಕಶೀಲರಾಗಿದ್ದೇವೆ ಅಂತಂದರೂ ಮನಸ್ಸನ್ನು ಗೆಲ್ಲೋ ವಿಷಯದಲ್ಲಿ ಸೋತು ಬಿಡ್ತೀವಿ. ಅದಕ್ಕೆ ಬಲವದೃಢಂ, ಅದು ಬಹಳ ಬಲಿಷ್ಠ. ಅಂದರೆ ಗೆಲ್ಲಲಿಕ್ಕೆ ಆಗಲ್ಲ ಅಂತ ಅರ್ಥ. ಅಷ್ಟು ಸುಲಭವಾಗಿ ಗೆಲ್ಲಲಿಕ್ಕೆ ವಿವೇಕದಿಂದ ಮನುಷ್ಯ ತನ್ನ ಮನಸ್ಸನ್ನು ಗೆದ್ದ ಅಂತಿಲ್ಲ. ಎಲ್ಲರೂ ಸೋತಿದ್ದಾರೆ ಈ ವಿಷಯದಲ್ಲಿ. ಅದನ್ನು ಕೃಷ್ಣನಿಗೆ ಕೇಳ್ಕೊಳ್ಳುವಾಗ ಅಂತಾನೆ, 1 ಚಂಚಲ, 2 ಪ್ರಮಾಥಿ, 3 ಬಲವತ್ ಅಂದರೆ ಗೆಲ್ಲಲಿಕ್ಕೆ ಅಶಕ್ಯ, 4 ದೃಢಂ. ದೃಢಂ ಅಂದರೆ ಅರ್ಥ ಏನು ಅಂದರೆ ವಿಷಯ ವಾಸನ ಹೆಚ್ಚಾಗಿ ಅದರ ಜೊತೆಯಲ್ಲಿ ಸೇರ್ಕೊಂಡು ಬಿಟ್ಟಿರ್ತದೆ. ವಿಷಯದ ವಾಸನ ಅಂದರೆ ಸಂಸ್ಕಾರ. ವಿಷಯ ವಾಸನಾದಿಂದ ಸಂಬದ್ಧವಾಗಿದ್ದರಿಂದ ಅದನ್ನು ಭೇದಿಸಿ ಒಳ್ಳೆಯ ವಿಷಯದ ಕಡೆಗೆ ಮನಸ್ಸನ್ನು ತಗೊಂಡು ಹೋಗ್ತೇವೆ ಅಂದರೆ ಆಗಲ್ಲ. ಅದಕ್ಕೆ ದೃಢಂ ಅಂತ ಕರೀತಾರೆ. ದೃಢಂ ಅಂದರೆ ವಿಷಯ ವಾಸನಾನುವಿದ್ಧತೆಯ ದುರ್ಭೇದಂ ಸಾಧು ವಿಷಯೇ ನೇತುಂ ಅಶಕ್ಯಂ. ಒಳ್ಳೆಯ ವಿಷಯದ ಕಡೆಗೆ ಬಾರೋ ಅಂತ ಕರೆದ್ರೆ ನಾ ಬರಲ್ಲ ಅಂತಾನೆ. ಏನು ಮಾಡ್ತೀರಿ, ನಾನು ಬರಲ್ಲ ಅಂತಾನೆ ಮನಸ್ಸು. ಅದಕ್ಕೆ ಹಿಂದಿನ ದಾಸರೆಲ್ಲ ಬಹಳ ಚಮತ್ಕಾರವಾಗಿ ಸ್ತೋತ್ರ ಮಾಡ್ತಿದ್ರು. ಮನಸ್ಸಿನ ಜೊತೆಗೆ ಮಾತಾಡ್ತಿದ್ರು ಅವರು. ಎಲೆ ಮನ ಮುರಾರಿಯನೇ ಕೊಂಡಾಡೋ, ಮನಸ್ಸಿನ ಜೊತೆಗೆ ಹೇಳಬೇಕು. ಯಾಕೋ ಹುಚ್ಚುಚ್ಚಾಡ್ತೀಯ ಅಂತ ಮನಸ್ಸಿನ ಜೊತೆಗೆ ಮಾತನಾಡ್ತಿದ್ರು. ರಾಜರು ಬಹಳಷ್ಟು ಕಡೆಯಲ್ಲಿ ಹೇಳುವಾಗ ಮನಸ್ಸಿನ ಜೊತೆಗೆ ಮಾತನಾಡಿದ್ದಾರೆ. ತೀರ್ಥ ಪ್ರಬಂಧದ ಪ್ರಾರಂಭದ ಶ್ಲೋಕದಲ್ಲಿ ಅವರು ತೀರ್ಥಕ್ಷೇತ್ರ ಯಾತ್ರೆ ಮಾಡಲಿಕ್ಕೆ ಹೊರಡಬೇಕಲ್ಲ, ಅವರು ಮಾಡಲಿಕ್ಕೆ ಹೊರಟ ಮೊದಲನೇ ಶ್ಲೋಕ ಮಾಡಲಿಕ್ಕೆ ಹೊರಟಾಗ ಮೊದಲೊಂದು ಶ್ಲೋಕ ಮಾಡಿದರು. ತೀರ್ಥಕ್ಷೇತ್ರಗಳನ್ನು ವರ್ಣನೆ ಮಾಡ್ಕೊಂಡು ಹೋಗಬೇಕು, ಅದಕ್ಕೊಂದು ಪ್ರಬಂಧ ಬರಿತೇನೆ ಅಂತ ಹೇಳುವಾಗ ಮೊದಲೊಂದು ಶ್ಲೋಕ ಮಾಡಬೇಕು. ಆವಾಗ ಅವ್ರ ಮನಸ್ಸಿನೊಟ್ಟಿಗೆ ಮಾತನಾಡಿದರು. ಹರಿ ಕ್ಷೀರಾಂಬುಧೇ ಸ್ವೈರಂ ಭವಗರ್ಮರಿಪೋರ್ಮನಃ ವಿಹರಾಹರಶ್ಚಿತ್ತ ಚಾರಿತ್ರ್ಯ ಚತುರೋರ್ಮಿಷು. ಹೇ ಚಿತ್ತ, ನೋಡಿ ತಮ್ಮ ಮನಸ್ಸನ್ನು ತಾವೇ ಮಾತನಾಡಿಸಿದ್ದಾರೆ ವಾದರಾಜರು. ಹೇ ಚಿತ್ತ, ನಿನಗೊಂದು ವಿಹಾರ ಮಾಡಲಿಕ್ಕೆ ಅಂತ ನಾನು ಹೇಳ್ಕೊಡ್ತೇನೆ ಅಂತಂದ್ರಂತೆ. ಎಲ್ಲಿ ವಿಹಾರ ಮಾಡಬೇಕು? ಹರಿ ಕ್ಷೀರಾಂಬುಧೇ ಸ್ವೈರಂ ವಿಹಾರ. ಶ್ರೀಹರಿನೇ ಕ್ಷೀರಸಾಗರ, ಶ್ರೀಹರಿನೇ ಕ್ಷೀರಸಾಗರ. ಅವನು ಕ್ಷೀರಸಾಗರನೇ ಅಲ್ವೇ ಅವನು? ವಿಹಾರ ಅಹರಹ ವಿಹಾರ. ಒಂದು ಕ್ಷಣವೂ ಬಿಡದಂತೆ ಶ್ರೀಹರಿ ಎಂಬ ಕ್ಷೀರಸಾಗರದಲ್ಲಿ ನೀನು ವಿಹಾರ ಮಾಡು. ಯಾಕೆ ಕ್ಷೀರಸಾಗರದಲ್ಲಿ ವಿಹಾರ ಮಾಡುವಂತಿದ್ದೀರಿ ಅಂತ ಕೇಳಿದರೆ ಅದಕ್ಕೆ ರಾಜರಂತಾರೆ ಭವಘರ್ಮ ರಿಪೋಹ. ಶ್ರೀಹರಿ ಅನ್ನೋ ಕ್ಷೀರಸಾಗರ ಸಂಸಾರದ ಬಹಳ ದೊಡ್ಡ ತಾಪಕ್ಕೆ ಅದು ಶತ್ರುವಿದ್ದಾಗಿದೆ. ಹರಿನೇ ಕ್ಷೀರ ಸಮುದ್ರ, ನಾವು ಅನುಭವಿಸುವ ಸಂಸಾರದ ತಾಪಕ್ಕೆ ಅದು ಶತ್ರುವಾಗಿದೆ. ಹಾಗಾಗಿ ಅಲ್ಲಿ ವಿಹಾರ ಮಾಡಿ. ಭವಘರ್ಮ ರಿಪೋರ್ಮನಃ ವಿಹಾರ ಅಹರಹ ಚಿತ್ರ ಚಾರಿತ್ರ್ಯ ಚತುರೋರ್ಮಿಷು. ಕ್ಷೀರಸಾಗರ ಅಂದಾಗ ಅಲೆಗಳು ಬರಬೇಕಲ್ಲ. ದೇವರೇ ಕ್ಷೀರ ಸಮುದ್ರ ಅಂದರೆ ಅಲೆಗಳು ಯಾವುದು? ಅವನ ಚಿತ್ರ ವಿಚಿತ್ರ ಚರಿತ್ರೆಗಳೇ ಅಲೆಗಳು ಅಂತಂದ್ರೆ. ಅವನು ನಡೆಸುವ ಚಿತ್ರ ವಿಚಿತ್ರ ಚರಿತ್ರೆಗಳ ಅಲೆಗಳು. ಸಂಸಾರ ಸಾಗರ, ಅದು ಸಂಸಾರ ಅನ್ನೋ ಬಹಳ ದೊಡ್ಡ ಘರ್ಮ ತಾಪ, ಅದಕ್ಕೆ ಶತ್ರು. ಹಾಗಾಗಿ ನಾನು ತೀರ್ಥಕ್ಷೇತ್ರಗಳನ್ನು ಪರ್ಯಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ನಿನಗೆ ಕಣ್ಣಿಗೆ ಬೇರೆ ಬೇರೆ ವಿಷಯಗಳೆಲ್ಲ ಬೀಳ್ಬೋದು, ಆದರೆ ನೀನು ಆ ಕಡೆಯಲ್ಲಿ ಹೋಗಬೇಡ. ನೀನು ಮಾತ್ರ ಮನಸ್ಸೇ ಆ ಶ್ರೀಹರಿಯ ಕ್ಷೀರಸಾಗರದಲ್ಲಿ ವಿಹಾರ ಮಾಡು ಅಂತ ತೀರ್ಥ ಪ್ರಬಂಧದ ಮೊದಲನೇ ಶ್ಲೋಕದಲ್ಲಿ ರಾಜರು ಹೇಳ್ತಾರೆ. ಯಾಕೆ? ಮನಸ್ಸು ಚಂಚಲ, ಓಡಾಟ ಹೆಚ್ಚಾದಾಗ ಕಣ್ಣಿಗೆ ಏನೇನೋ ಬೀಳ್ತಾವೆ.
ನೀನು ಅಲ್ಲಿ ಇಲ್ಲಿ ಹೋಗಿಬಿಟ್ರೆ ತೀರ್ಥಯಾತ್ರೆ ಭಗ್ಗನ ಆಗಿಬಿಡ್ತದೆ. ತೀರ್ಥಯಾತ್ರೆ ಭಗ್ಗನ ಆಗ್ತದೆ, ಮನಸ್ಸು ಭಂಗ ಆಗ್ತದೆ, ಉದ್ದೇಶ ಸಿದ್ಧಿ ಆಗಲ್ಲ ಅಂತ ರಾಜರು ಈ ಶ್ಲೋಕವನ್ನು ಮಾಡ್ತಾರೆ. ಇದು ನಮಗೆ ಕೊಡುವ ತಿಳುವಳಿಕೆ ಅಂತ ಹೇಳಿದೆ. ಅದಕ್ಕೆ ಅರ್ಜುನ ಅಂದಿನ ಪ್ರಶ್ನೆ ಕೃಷ್ಣನನ್ನು ಕುರಿತು ಏನು ಮಾಡಿದ ಅದು ಸತ್ಯವಾದ ಪ್ರಶ್ನೆ, ಪ್ರಾಕ್ಟಿಕಲ್ ಆದ ಯೋಚನೆ. ನಮ್ಮ ಮನಸ್ಸು ಚಂಚಲ, ನಮ್ಮ ಮನಸ್ಸು ಅದು ಯಾವಾಗಲೂ ಪ್ರಮಾಥಿ ಅಂದರೆ ದೇಹೇಂದ್ರಿಯಗಳ ಕ್ಷೋಭೆ ಉಂಟು ಮಾಡೋದು. ನಮ್ಮ ಮನಸ್ಸು ಗೆಲ್ಲಲಿಕ್ಕೆ ಸಾಧ್ಯವಾಗದ್ದು ಸುಲಭವಾಗಿ. ಅದರದ್ದು ಹಿಂದೆ ವಾಸನಾ ಇದೆ, ವಿಷಯ ವಾಸನಾದಿಂದ ಅದು ಮತ್ತಷ್ಟು ಒಳ್ಳೆಯ ವಿಷಯದ ಕಡೆಗೆ ಹೋಗದಂತಾಗಿದೆ. ಅದನ್ನು ನಿಗ್ರಹಿಸಿಕೊಳ್ಳುವ ಉಪಾಯ ಹೇಳು. ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಕೃಷ್ಣನ ಮುಂದೆ ಆಕ್ಷೇಪ ಮಾಡ್ತಾನೆ. ಅಂಥ ಮನಸ್ಸನ್ನು ನಿಗ್ರಹಿಸಿಕೊಳ್ಳೋದು ಅಂತಂದರೆ ಅದು ದುಷ್ಕರ ಅನ್ನಿಸ್ತದೆ, ದುಸ್ಸಾಧ್ಯ ಅನ್ನಿಸ್ತದೆ. ಉದಾಹರಣೆ ಕೊಟ್ಟ, ವಾಯೋರಿವ ಸುದುಷ್ಕರಂ ಅಂತಂದ. ವಾಯೋರಿವ ಸುದುಷ್ಕರಂ ಅಂದರೆ ಅರ್ಥ ಏನು? ಆಕಾಶದಲ್ಲಿ ಎಷ್ಟು ಕಡೆಯಲ್ಲಿ ವಾಯು ಸಂಚಾರ ಮಾಡ್ತಾ ಇದೆ. ಒಂದರ್ಥ ಆಕಾಶೇ ತೋಧೂಯಮಾನಸ್ಯ ವಾಯೋ, ಆಕಾಶದಲ್ಲಿ ಎಲ್ಲೆಡೆ ವಾಯು ಸಂಚಾರ ಆಗ್ತಾ ಇದೆ. ನೀನು ಅದನ್ನು ಹಿಡಿ ಅಂತಂದ ಕೂಡಲೇ, ದೊಡ್ಡ ಬಟ್ಟೆ ಬೀಸಿದ ಕೂಡಲೇ ಗಾಳಿ ಏನಾದರೂ ಬಂಧನಕ್ಕೊಳಗಾಗ್ತದ? ಒಂದು ವಸ್ತ್ರದ ತಗೊಂಡು ಹೋಗಿ ಗಾಳಿನೇನಾದರೂ ಬಂಧಿಸಿ ನಿಗ್ರಹಿಸ್ಲಿಕ್ಕಾಗ್ತದ? ಅಥವಾ ಕುಂಬೇಣ ಯಾವುದಾದ್ರೂ ಒಂದು ಮಡಿಕೆ ತೊಗೊಂಡೋಗಿ ಗಾಳಿನ ಈ ಮಡಿಕೆಯಲ್ಲಿ ಹಿಡ್ಕೊಂಡು ಬರ್ತೀನಿ ಅಂದರೆ ಆಗ್ತದ? ಅದು ಆಗಲ್ಲ. ಕುಂಭದಿಂದ ಆಗಲ್ಲ, ವಸ್ತ್ರದಿಂದ ಆಗಲ್ಲ ಗಾಳಿಯನ್ನು ಹಿಡಿಲಿಕ್ಕೆ. ನನ್ನ ಮನಸ್ಸು ಇಷ್ಟು ದೊಡ್ಡ ವಿಶಾಲವಾದ ಪ್ರಪಂಚ, ಇಲ್ಲೆಲ್ಲ ವಿಷಯದ ಆ ವಿಚಿತ್ರ ಆಕಾಶದಲ್ಲಿ ವ್ಯಾಪೃತ ಆಗಿಬಿಟ್ಟಿದೆ ಗಾಳಿಯಂತೆ. ಅದನ್ನು ನೀನೀಗ ಧ್ಯಾನ ಯೋಗ ಮಾಡಬೇಕು, ಮನಸ್ಸನ್ನು ನಿಗ್ರಹಿಸಬೇಕು. ಹಾಗಾಗಿ ನೀನು ಅದನ್ನು ನಿಯಂತ್ರಣ ಮಾಡು ಅಂದರೆ ಇದು ಯಾಕೋ ದುಷ್ಕರ ಅನ್ನಿಸ್ತದೆ ಕೃಷ್ಣ ಅಂತ ಅರ್ಜುನ ಆ ಕೃಷ್ಣನ ಮುಂದೆ ಈ ಪ್ರಶ್ನೆ ಮುಂದಿಟ್ಟ. ನೋಡಿ, ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ ತಸ್ಯಾಹಂ ನಿಗ್ರಹಂ ಮನ್ಯೆ ವಾಯೋರಿವ ಸುದುಷ್ಕರಂ. ಮನಸ್ಸಿನ ನಿಯಂತ್ರಣದ ಬಗ್ಗೆ, ನಿಗ್ರಹದ ಬಗ್ಗೆ ಅರ್ಜುನ ಎತ್ತಿದಂಥ ಈ ಆಕ್ಷೇಪಕ್ಕೆ ಕೃಷ್ಣನ ಉತ್ತರ ಏನು? ಅದು 35ರಿಂದ ಪ್ರಾರಂಭ ಆಗ್ತದೆ. ಶ್ರೀ ಭಗವಾನುವಾಚ ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೇಯ ವೈರಾಗ್ಯೇಣ ಚ ಗೃಹ್ಯತೆ ಅಸಂಶಯಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿಃ ವಶ್ಯಾತ್ಮನಾ ತು ಯತತಾ ಶಕ್ಯೋ ವಾಪ್ತುಮುಪಾಯತಃ. ಎಷ್ಟು ಕೃಷ್ಣನಿಗೆ ಅಂತಃಕರಣ ಅನ್ನಲಿಕ್ಕೆ ಈ ಮಾತುಗಳೇ ಸಾಕ್ಷಿ. ಅರ್ಜುನನ ಮಾತನ್ನು ಅಲುಗಳಿಲಿಲ್ಲ ಕೃಷ್ಣ. ಬೇರೆಯವರಾಗಿದ್ದರೆ ಬಾಯಿ ಬಡಿದು ಬಿಡ್ತಿದ್ರು. ಸುಮ್ಮನೆ ಇರು, ಏನೇನೋ ಮಾತನಾಡ್ತಾನೆ, ಏನೇನೋ ಆಕ್ಷೇಪ ಮಾಡ್ತಾನೆ. ನಾ ಹೇಳಿದ್ದೇನೆ ಅಂದಮೇಲೆ ಮನಸ್ಸನ್ನು ನಿಯಂತ್ರಣ ಮಾಡಬೇಕಷ್ಟೇ. ನೀನು ಹಿಂಗೆ ಹೇಳಿ ಉಡಾಫೆ ಮಾಡಿ ಅವನ ಪ್ರಶ್ನೆಗೆ ಉತ್ತರ ಕೊಡದೇನೆ, ಅವನ ಮನಸ್ಸನ್ನು ಅರ್ಥೈಸ್ಕೊಳ್ಳದೆ, ಅವನ ಭಾವ ತಿಳಿಯದೆ ಅವನ ಬಾಯಿ ಮುಚ್ಚಿ ಹೋಗಿಬಿಡ್ಬೋದಲ್ಲ. ಆದರೆ ಕೃಷ್ಣನ ಮಾತಿನಲ್ಲಿ ಆ ಭಕ್ತ ವಾತ್ಸಲ್ಯ, ಆ ಕಾರುಣ್ಯ, ತಾಯಿಯ ಹೃದಯ ವ್ಯಕ್ತ ಆಗ್ತದೆ. ಹೇ ಮಹಾಬಾಹೋ, ಅರ್ಜುನನನ್ನು ಕೃಷ್ಣ ಸಂಬೋಧಿಸಿದ. ಹೇ ಮಹಾಬಾಹೋ, ನೀನು ಹೇಳಿದಂತೆ ಮನಸ್ಸನ್ನು ನಿಯಂತ್ರಿಸೋದು ದುರ್ನಿಗ್ರಹಂ. ಹೌದು, ಅದನ್ನು ನಿಗ್ರಹಿಸೋದು ಕಠಿಣ ಅನ್ನೋ ಅಂಶ ನಾನು ಒಪ್ತೇನೆ ಅನ್ನಂತೆ ಕೃಷ್ಣ. ನೋಡಿ, ಅಸಂಶಯಂ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಂತಂದು. ಮನಸ್ಸನ್ನು ನಿಗ್ರಹಿಸಿಕೊಳ್ಳಿಕ್ಕೆ ಸುಲಭ ಸಾಧ್ಯ ಇಲ್ಲ ಅನ್ನೋ ಮಾತು ಅಸಂಶಯಂ. ಅದರಲ್ಲೇನು ಸಂಶಯ ಇಲ್ಲ. ಹೌದು, ನೀ ಹೇಳಿದ್ದು ನಿಜ. ಚಲಂ, ಚಲಂ ಅಂದರೆ ಚಂಚಲಂ ಅಂತ ಅರ್ಥ. ಹೌದು, ಅದು ಚಂಚಲವೇ. ಆದರೆ ಆಗೋದೇ ಇಲ್ಲ ಅಂತ ಅನ್ಬೇಡ ಅಂತಾನೆ ಕೃಷ್ಣ. ಆಗೋದೇ ಇಲ್ಲ ಅನ್ಬೇಡ, ಕಠಿಣ ಇದೆ, ಆಗಲ್ಲ ಅನ್ಬೇಡ. ಏನು ಉಪಾಯ? ನಿಗ್ರಹ ಮಾಡಲಿಕ್ಕೆ ಏನು ಉಪಾಯ ಕೃಷ್ಣ ಹೇಳಿದ್ದು?
ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತಂದು. ವಸ್ತ್ರದಿಂದ ಹಿಡಿಲಿಕ್ಕಾಗದೇ ಇರ್ಬೋದು. ವಾಯು ನನ್ನ ಆಕಾಶದಲ್ಲಿ ಬೀಸ್ತಾ ಇರೋ ವಾಯುನನ್ನು ವಸ್ತ್ರದಿಂದ ಹಿಡಿಲಿಕ್ಕಾಗದೇ ಇರ್ಬೋದು. ಕಲಶದಲ್ಲಿ ಹಿಡಿಲಿಕ್ಕೆ ಆಗದೇ ಇರ್ಬೋದು. ಆದರೆ ಒಂದು ನೆನಪಿಟ್ಟುಕೋ, ಈ ಮನಸ್ಸನ್ನು ಮಾತ್ರ ಅಭ್ಯಾಸದಿಂದ ವೈರಾಗ್ಯದಿಂದ ನಿಗ್ರಹಿಸ್ಲಿಕ್ಕೆ ಬರ್ತದೆ ಅನ್ನೋದು ನನ್ನ ಅಭಿಪ್ರಾಯ ಅಂತನ್ನತ್ತೆ ಕೃಷ್ಣ. ನೋಡಿ, ಈ ಮಾತನ್ನು ನಾವು ಯಾವಾಗಲೂ ಸ್ಮರಣೆಯಲ್ಲಿ ಇಟ್ಕೊಳ್ಬೇಕು. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ ಅಂತಂದಿದ್ದಾನೆ. ಅಭ್ಯಾಸ ಅನ್ನೋದು ಮನುಷ್ಯನಿಗೆ ಬಹಳ ಮುಖ್ಯ, ವೈರಾಗ್ಯನೂ ಬಹಳ ಮುಖ್ಯ. ಯಾರು ಯಾವುದನ್ನು ಹೆಚ್ಚೆಚ್ಚು ಅಭ್ಯಾಸ ಮಾಡ್ತಾನೆ, ಇವತ್ತು ಬರದೇ ಇರ್ಬೋದು, ನಾಳೆನೂ ಬರದೇ ಇರ್ಬೋದು, ನಾಡದ್ದು ಬರದೇ ಇರ್ಬೋದು, ಒಂದಲ್ಲ ಒಂದು ದಿವಸ ಅದು ತನ್ನ ಹಿಡಿತಕ್ಕೆ ಬಂದೇ ಬರ್ತದೆ. ಈ ವಿಶ್ವಾಸವನ್ನು ಕೃಷ್ಣ ಮೂಡಿಸಿದ. ನೋಡಿ, ಮನುಷ್ಯನಿಗೆ ನಿರಾಶಾವಾದ ಬಹಳ ದೊಡ್ಡ ಅಪರಾಧ. ಅಫೆನ್ಸ್ ಅಂದರೆ ಅದೇ ಅಂತ. ನನ್ನ ಕೈಲಾಗಲ್ಲ, ನೀವೇನು ಹೇಳಿದ್ರು ನಮಗಾಗಲ್ಲ. ಮೊದಲೇ ತಾನೇ ಪ್ರೀ ಡಿಟರ್ಮಿಂಡ್ ಮೈಂಡ್ ಅಂತ ಹೇಳ್ತಿರ್ತೇನೆ ನಾ ಯಾವಾಗಲೂ. ಪ್ರೀ ಡಿಟರ್ಮೆಂಟ್, ಅದಾಗಲ್ಲ. ಏನೇ ಹೇಳ್ರಿ ಅವನು ಅದನ್ನು ಆಗಲ್ಲ. ಫಿಲ್ಟರ್ ಇರಲ್ಲ. ಅಂದರೆ ಅವನು ಮನಸ್ಸಿನೊಳಗೆ ಮೊದಲೇ ಮಾಡ್ಕೊಂಡು ಬಿಟ್ಟಿರ್ತಾನೆ, ಇದಾಗಲ್ಲ, ಇದು ಆಗಲ್ಲ, ಏನೆಲ್ಲ ಹೀಗೆ ಅಂದ್ಕೊಂಡು ಬಂದಿದ್ವಿ. ಇತ್ತೀಚೆಗೆ ಬರ್ತಾ ಇರೋ ಆವಿಷ್ಕಾರಗಳನ್ನು ನೋಡಿ ಆದರೂ ಸ್ವಲ್ಪ ಅರ್ಥ ಮಾಡ್ಕೋಬೇಕೋ ಬೇಡ? ಯಾರು ಊಹಿಸಿದ್ರು ಇಲ್ಲೇ ಇದ್ದುಕೊಂಡು ಇದೇ ನಮ್ಮ ಕೈಯಲ್ಲಿರೋ ಸ್ಕ್ರೀನ್ನಲ್ಲಿ ಅಮೇರಿಕಾದಲ್ಲಿ ಇದ್ದವ್ರ ಮುಖ ಎಲ್ಲ ನಾವು ನೋಡ್ತೇವೆ ಅಂತ ನಾವು ಊಹಿಸಿದ್ವ್ಯಾ? ಬರೀ ಸ್ಕ್ರೀನ್ನಲ್ಲಿ ನೋಡೋದಲ್ಲ, ಮಾತು ಆಡ್ತೇವೆ ಅಂತ ಯಾರಾದರೂ ಊಹಿಸಿದ್ವ್ಯಾ? ಊಹಿಸಿರಲಿಲ್ಲ ಅಷ್ಟೇ. ಎಷ್ಟು ಚಂದ್ರಯಾನ ಏನು, ಮಂಗಳಯಾನ ಏನು, ಗ್ರಹಗಳಿಗೆ ಯಾನ ಏನು, ಭೂಮಿಯಲ್ಲಿ ಹೋಗ್ತಾ ಇರುವ ಆ ವಿಚಿತ್ರವಾದಂತಹ ಭೂಮಿಯೊಳಗೆ ಖನನದಿಂದ ಆಗ್ತಾ ಇರುವ ಅಲ್ಲಿರುವ ಆವಿಷ್ಕಾರಗಳೇನು, ಸಮುದ್ರದ ಆಳಗಳನ್ನು ಕಂಡುಹಿಡಿತಾ ಇರುವ ವ್ಯವಸ್ಥೆಗಳೇನು, ಭೂಮಿಯಲ್ಲಿ ಇಂತಿಂಥ ಆವಿಷ್ಕಾರಗಳನ್ನು ಮೊದಲೇ ಯಾವ ಮನುಷ್ಯ ತಾನೇ ಊಹಿಸಿದ್ದಾನೆ? ಎಲ್ಲವೂ ಅಭ್ಯಾಸದಿಂದ ಆಗಿದ್ದಲ್ವೇ? ಈ ವಿಶ್ವಾಸ ಮನುಷ್ಯನಲ್ಲಿ ಬೇಕು. ಹಾಗಾಗಿ ಅದನ್ನು ಕೃಷ್ಣ ಒತ್ತು ಕೊಟ್ಟು ಹೇಳ್ತಾನೆ, ಅಭ್ಯಾಸೇನತ್ತು ಕೌಂತೆಯ ಅಂತಂತ. ನೀನು ಮಾಡುವ ಅಭ್ಯಾಸವೇ ನಿನ್ನ ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಮೊದಲನೆಯ ಕಾರಣ, ಮೊದಲನೇ ಉಪಾಯ. ಅಭ್ಯಾಸ ಮಾಡಿ. ಎರಡನೇದ್ದು ವೈರಾಗ್ಯ. ವೈರಾಗ್ಯದಿಂದಲೂ ಮನುಷ್ಯನಿಗೆ ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ. ಬಹಳ ವಿಶೇಷ ಅದು ವೈರಾಗ್ಯ ಅಂತಂದರೆ ಅದರದ್ದು ವಿಸ್ತಾರವಾದ ವಿವರಣೆ ಭಾಗವತಾದಿ ಗ್ರಂಥಗಳಲ್ಲಿ ನೋಡ್ಬೋದು. ಕೃಷ್ಣ ಬಹಳ ಸಂಕ್ಷಿಪ್ತವಾಗಿ 2 ಶಬ್ದ ಹಾಕಿದ್ದಾನೆ, ಕೀವರ್ಡ್ಸ್ ಇದ್ದಂಗೆ. ಈಗೆಲ್ಲ ಕೀ ಆನ್ಸರಿನ ಬಗ್ಗೆ ಹುಚ್ಚು ಜಾಸ್ತಿ ಈಗ. ಹಾಗೆ ಅರ್ಜುನನ ಪ್ರಶ್ನೆಗೆ ಕೃಷ್ಣನ ಕೀ ಆನ್ಸರ್ ಏನು? ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ಆ ವೈರಾಗ್ಯದ ಹಂತ ಏನು, ಅದರದ್ದು ಪ್ರಭಾವ ಏನು, ಅದು ಹೇಗೆ ಮಾಡಬೇಕು, ಅದರದ್ದೆಲ್ಲ ಬೇರೆ ಕಡೆ ನೋಡ್ಕೊ. ಅದನ್ನು ಇಲ್ಲಿ ಕೃಷ್ಣ ನಮಗೆ ಸ್ಪಷ್ಟಪಡಿಸಿ ಹೇಳ್ತಾನೆ. ಮತ್ತೆ ಅದರ ಮೇಲೆ ಪ್ರಶ್ನೆ ಕೇಳ್ಬೋದು, ನಾವು ಮಾಡುವ ಅಭ್ಯಾಸ ಹಾಗೂ ವೈರಾಗ್ಯಗಳೇ ನಮ್ಮ ಮನಸ್ಸನ್ನು ನಿಗ್ರಹಕ್ಕೆ ತರಲಿಕ್ಕೆ ಸಾಧ್ಯ, ಅವುಗಳಿಂದಲೇ ನಿಗ್ರಹ ಬರಲಿಕ್ಕೆ ಸಾಧ್ಯ ಅಂತ ಕೃಷ್ಣನ ಉತ್ತರ ಆಯಿತು. ಅದರ ಮೇಲೆ ಮತ್ತೆ ವಿವರಣೆ ಕೇಳ್ತಾನೆ. ಕೆಲವೊಮ್ಮೆ ಇವತ್ತಿನ ವಾದ ಹೀಗೂ ಇದೆ. ಇದು ಮಂತ್ರಾಲಯ ಪ್ರಭುಗಳು ಎತ್ತಿ ಅದಕ್ಕೆ ಅವತರಣಿಕೆ ಕೊಡ್ತಾರೆ. ಒಂದು ಆನೆ ಇದೆ, ಭಾರಿ ಮದ ಬಂದಿದೆ ಅದಕ್ಕೆ, ಮದಭರಿತ ಆನೆ, ಮತಂಗ. ಎಷ್ಟೊತ್ತಿರ್ತದೆ ಮದ ಅದಕ್ಕೆ? ಸ್ವಲ್ಪ ಹೊತ್ತಿರ್ತದೆ. ಬಳಲಿ ಬೆಂಡಾಗಿ ಒಂದು ಕಡೆಯಲ್ಲಿ ಹೋಗಿ ತನ್ನ ಹಣೆಯನ್ನು ತಾನೇ ಮದ ಜಲ ಸುರಿಸೋ ತನಕ, ಮದ ಜಲ ಸುರಿಸಿದ ಮೇಲೆ ಶಾಂತ ಆಗ್ತದೋ ಇಲ್ಲೋ? ಮೊದಲು ಭಾರಿ ಆಟೋಪಟೋಪಗಳನ್ನು ತೋರಿಸ್ತದೆ. ಹಾಗೆ ಮನಸ್ಸು ಕೂಡ ಒಂದು ಮದಭರಿತ ಆನೆ ಇದ್ದ ಹಾಗೆ, ವಿಷಯಗಳಿಂದ ಮೇಲಿಂದ ಮೇಲೆ ವಿಷಯಗಳಿಂದ ತೃಪ್ತ ಆಗಿ ಯಾವತ್ತೋ ಒಂದು ದಿವಸ ತಾನಾಗೇನೆ ಮನಸ್ಸು ನಿಯಂತ್ರಣಕ್ಕೆ ಬರಬಹುದಲ್ಲ ಅಂತ. ಸರಿ ಅದನ್ನ ಪ್ರಶ್ನೆ ನೋಡಿ. ಇದು ಮಂತ್ರಾಲಯ ಪ್ರಭುಗಳು ಎತ್ತುಕೊಳ್ತಾರೆ. ನಾನು ಯಥಾ ಮತ್ತ ಮಾತಂಗ ಸ್ವಯಮೇವ ಶ್ರಾಂತ ಶಾಂತೋ ಭವತಿ
ತಥಾ ವಿಷಯೈ ತೃಪ್ತಂ ಮನಃ ಕದಾಚಿತ್ ಸ್ವಯಮೇವ ನಿಯತಂ ಭವತಿ ಕಿಂ ಅಭ್ಯಾಸೇನ. ಅಭ್ಯಾಸ ಯಾಕೆ ಬೇಕು? ಕೃಷ್ಣ ಅಭ್ಯಾಸದಿಂದಲೇ ಮನೋನಿಗ್ರಹ ಅಂತ ಹೇಳಿದರೆ ಅಭ್ಯಾಸದ ಮೇಲೆ ಪ್ರಶ್ನೆ. ಮದಭರಿತವಾದ ಆನೆ ಒಂದಲ್ಲ ಒಂದು ಹಂತಕ್ಕೆ ಸ್ವಲ್ಪ ಸಮಯ ಕಳೆದ ಮೇಲೆ ತಾನೇ ಶಾಂತ ಆಗ್ತದೋ ಇಲ್ಲ. ಹಾಗೆ ಮನಸ್ಸು ಕೂಡ ತಾನಾಗೆ ವಿಷಯಗಳ ಅನುಭವಿಸ್ತಾ ಇರೋದಂತೆ. ಏನೇನು ಬೇಕೋ ಅದನ್ನು ಇಂದಲ್ಲ ನಾಳೆ ತಾನಾಗೆ ಶಾಂತ ಆಗ್ಬೋದೇನೋ. ಇದಕ್ಕೆ ಯಾಕೆ ಬೇಕು ಅಭ್ಯಾಸ ಅಂತ ಒಂದು ಆರ್ಗ್ಯುಮೆಂಟ್ ಮಾಡಿದ್ರಂತೆ. ಅದಕ್ಕೆ ಕೃಷ್ಣ ಅಭ್ಯಾಸ ಬೇಕೇ ಬೇಕು ಅಂತನ್ನೋ ವಿಷಯವನ್ನು ಹೇಳಲಿಕ್ಕೆ ಅಸಂಯತಾತ್ಮ ಯೋಗ ದುಷ್ಪ್ರಾಪ ಇತಿ ಮೇಮತಿ. ಮನುಷ್ಯರಿಗೆ ಅಭ್ಯಾಸ ಇಲ್ಲದೇನೆ ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ ಅನ್ನೋದು ಸಾಧ್ಯ ಇಲ್ಲ. ಅಸಂಯತಾತ್ಮನ ಯೋಗ ದುಷ್ಪ್ರಾಪ ಇತಿ ಮೇಮತಿ. ಅಂದರೆ ಅಭ್ಯಾಸಾದಿನ ಅವಶೀಕೃತ ಚಿತ್ತೇನ ಯೋಗ ಅಸಾಧ್ಯ. ಅಭ್ಯಾಸ ಮಾಡಲಿಲ್ಲ ಇಂದಲ್ಲ ನಾಳೆ, ಕೆಲವರಿಗೆ ಅದು ಮನಸ್ಸಲ್ಲಿರ್ತದೆ, ಇಂದಲ್ಲ ನಾಳೆ ನಾವು ಸರಿ ಹೋಗ್ತೇವೆ ಅಂತಿರ್ತಾರೆ. ಭಾರಿ ದೃಢ ವಿಶ್ವಾಸ ಅದರ ಮೇಲೆ. ಏನು? ನಾವೇನೂ ಮಾಡ್ತಿರಲ್ಲ, ಮನಸ್ಸಿನ ನಿಯಂತ್ರಣದ ಬಗ್ಗೆ ಯೋಚನೆ ಮಾಡ್ತಿರಲ್ಲ, ವಿಷಯಗಳ ಪದಾರ್ಥಗಳ ಕಡೆ ನಿಯಂತ್ರಣ ಇರಲ್ಲ, ವೈರಾಗ್ಯ ಇರಲ್ಲ. ಆದರೂ ಏನೊಂದು ಕಾನ್ಫಿಡೆನ್ಸು ಅಂದರೆ ಇಂದಲ್ಲ ನಾಳೆ ನಾವು ಸರಿ ಹೋಗ್ತೀವಿ ಅಂತ. ನಮ್ಮ ಕಡೆ ಭಾಷೆಯಲ್ಲಿ ಇದಕ್ಕೆ ಭಂಡತನ ಅಂತ ಹೆಸರಿಟ್ಟಿದೆ. ಇದನ್ನು ಧೈರ್ಯ ಶಬ್ದದಿಂದ ಕರಿಬಾರ್ದು. ಧೈರ್ಯ ಅಂದರೆ ಅವಮಾನ ಆಗ್ತದೆ. ಧೈರ್ಯ ಅಂದರೆ ಅವಮಾನ, ಇದಕ್ಕೆ ಭಂಡತನ ಅಂತ. ಅದಕ್ಕೆ ಕೃಷ್ಣ ಅಂದ ಅಸಂಯತಾತ್ಮನ ಯೋಗ ದುಷ್ಪ್ರಾಪ ಇತಿ ಮೇಮತಿ. ಯಾವ ಕಾರಣಕ್ಕೂ ಇದನ್ನು ಮರಿಬೇಡ. ಅಭ್ಯಾಸಾದಿಗಳಿಂದ ಮನಸ್ಸನ್ನು ವಶಪಡಿಸ್ಕೊಳ್ಳದೇ ಇರುವವನು ಯೋಗವನ್ನು ಪಡಿತಾನೆ ಅಂದರೆ ಸಾಧ್ಯ ಇಲ್ಲ. ಅದನ್ನು ಮರೆತುಬಿಡು. ವಶ್ಯಾತ್ಮನ ತು ಯತತ ಶಕ್ಯೋಯಂ ಅವಾಪ್ತುಂ ಅಯತ್ನತಃ. ಮನಸ್ಸು ನಿಯಂತ್ರಿತ ಆಯಿತು ಅಂತಾದರೆ ಅಭ್ಯಾಸದಿಂದ, ವೈರಾಗ್ಯದಿಂದ, ಆಮೇಲೆ ಅವನು ಉಪಾಯ ಮಾಡಿ ಈ ಧ್ಯಾನ ಯೋಗದ ಕಡೆಯಲ್ಲಿ ಹೋಗ್ಲಿಕ್ಕೆ ಬರ್ತದೆ. ಹೀಗೆ ಕೃಷ್ಣ ಅದನ್ನು ಸ್ಪಷ್ಟಪಡಿಸ್ತಾನೆ. ಅಭ್ಯಾಸದಿಂದ ವಶ ಮಾಡ್ಕೋ. ವಶೀಕೃತ ಮನಸ್ಕನಾದ ಅಂದರೆ ಅವನು ಉಪಾಯದಿಂದ ನನ್ನ ಬಳಿ ಮನಸ್ಸನ್ನು ಇರಿಸಲಿಕ್ಕೆ ಬರ್ತದೆ ಅನ್ನೋ ಮಾತನ್ನು ಸ್ಪಷ್ಟಪಡಿಸ್ತಾನೆ. ಇದು 36ನೇ ಶ್ಲೋಕ. ಇದನ್ನು ನಾವು ಈ ರೀತಿ ಅರ್ಥ ಮಾಡಿಕೊಳ್ಳಿ ಅಂತ ತಿಳಿಸಿದ್ದಾರೆ. ಇನ್ನು ಮುಂದಿನ ವಿಷಯ 37ರಲ್ಲಿ ಮತ್ತೆ ಪುನಃ ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅಭ್ಯಾಸನೆ ಮಾಡದೇ ಇರೋವನು ಅಭ್ಯಾಸಾದಿ ಹೀನಸ್ಯ ಫಲಂ. ಅಭ್ಯಾಸ ಮಾಡಲ್ಲ. ಇಷ್ಟು ಹೇಳಿ ಆಯ್ತು. ಈಗ ಇಷ್ಟು ದಿವಸ ಭಗವದ್ಗೀತೆ ನಾವು ಪ್ರವಚನ ಮಾಡಿದ್ವಿ, ನೀವು ಕೇಳಿದ್ರಿ, ಮುಂದೂ ಕೇಳ್ತೀವಿ, ಎಲ್ಲ ಸರಿ. ಇಷ್ಟೆಲ್ಲ ನಾವು ತಿಳಿದ್ರೂ ನಾವು ಆ ಅಭ್ಯಾಸವನ್ನು ಮಾಡಲ್ಲ. ಇದಕ್ಕಿದೇ ಕಾರಣ, ಇದಕ್ಕಿದೇ ಬೇಕು, ಇದಕ್ಕಿದೇ ಉಪಾಯ ಎಲ್ಲ ತಿಳಿದುಕೊಳ್ಳೋದು ಒಂದು ಹಂತ. ಆದರೆ ಅಭ್ಯಾಸ ಮಾಡಲ್ಲ. ಅಭ್ಯಾಸಹೀನನಾಗ್ತೀವಿ. ಅಭ್ಯಾಸಾದಿ ಹೀನನಾಗಿ ವೈರಾಗ್ಯ ಹೀನನಾದರೆ ಏನೀಗ ಏನಾಗೋದು? ಭಾಳ ಆದರೆ ಏನಾಗ್ಬೋದು ಅಂತೀರಿ ಅಂತ ಕೇಳ್ತಿರ್ತಾರಲ್ಲ. ಹಾಗೆ ಭಾಳ ಆದರೆ ಏನಾಗ್ಬೋದು? ಅದಕ್ಕೂ ಕೃಷ್ಣ ಉತ್ತರ ಕೊಡ್ತಾನೆ ಮುಂದೆ. ಆದರೆ ಆ ಪ್ರಶ್ನೆ ಮಾಡುವಾಗ ಅರ್ಜುನ ಈ ಮಾತನ್ನು ಆಡ್ತಾನೆ. ಅಯತಿ ಶ್ರದ್ಧಯೋಪೇತಃ ಯೋಗ ಚಲಿತ ಮಾನಸಃ ಅಪ್ರಾಪ್ಯ ಯೋಗ ಸಂಸಿದ್ಧಿಂ ಕಾಂಗತಿಂ ಕೃಷ್ಣ ಗಚ್ಚತಿ ಕಚ್ಚಿನ್ನೋಭಯ ವಿಭ್ರಷ್ಟಃ ಛಿನ್ನಾಭ್ರಮಿವ ನಶ್ಯತಿ ಅಪ್ರತಿಷ್ಠೋ ಮಹಾಬಾಹೋ ವಿಮೂಢೋ ಬ್ರಹ್ಮಣ ಪಥಿ ಅಂತ ವಿವರಣೆ ಮಾಡ್ತಾರೆ ಮುಂದೆ. ಅದನ್ನು ನಾಳೆ ದಿವಸ ಮುಂದುವರಿಸಿ ಹೇಳೋ ಪ್ರಯತ್ನ ಮಾಡ್ತೇನೆ. ಆ ಅರ್ಜುನನ ಪ್ರಶ್ನೆ ಮತ್ತು ಕೃಷ್ಣನ ಉತ್ತರ ಬಹಳ ಅಪೂರ್ವವಾಗಿದೆ. ಇಲ್ಲಿ ಇಡೀ ಅಧ್ಯಾಯ ಒಟ್ಟು 47 ಶ್ಲೋಕಗಳಿವೆ. ಈ ಆತ್ಮ ಸಂಯಮ ಯೋಗದ ಅಂದರೆ ಈ 6ನೇ ಅಧ್ಯಾಯದ 47 ಶ್ಲೋಕಗಳನ್ನು ಪ್ರಾಯ ನಾಳೆ ಪೂರ್ಣ ಹೇಳಿ ಮುಗಿಸುವ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ.